ಅಂದ್ರೆ ಒಂಚೂರು ಬಿಡಿಸಿ ಹೇಳವ, ನಿಂಗೆ ಗೊತ್ತಾಯ್ತು, ನಿನ್ನ ಗಂಡನಿಗೆ ಹೇಳಿದೆ, ಗಂಡ ಅದನ್ನು ಒಪ್ಕೊಂಡ್ರ ಅಥವಾ ನಾನು ಇರೋದೇ ಹಿಂಗೆ ಅಂತ ವಾದ ಮಾಡಿದ್ರ? ನನ್ಗೆ ಆಲ್ರೆಡಿ ಎಲ್ಲ ಗೊತ್ತಾಯ್ತಲ್ಲ ಅಣ್ಣ. ಹ್ಮ್ ಅವಳೇನು ಪಾಪ ಅಕ್ಕಿ ನಿನ್ಗೇನ್ ಮಾಡ್ಯಾಳ ಅಂತ ಈ ತರ ಅಂತೆ. ಇರೋದಿದ್ರೆ ಇರ್ಬೇಕು, ಇಲ್ಲ ಹೋಗ್ಬೇಕು, ಈ ತರ ಮಾತಾಡ್ಬಿಟ್ರಣ. ಅಂದ್ರೆ ನಿಮ್ಮ ನಾದ್ನಿದಿರ ಮಗಳನ್ನ ನಿನ್ ಗಂಡ ನಮ್ಮನೆ ಕಾಯ್ತಾ ಇದ್ರು ಅಂತ? ಹಾ ಅಣ್ಣ. ಹಾ ಓಕೆ, ಆ ಜಾಗಕ್ಕೆ ನೀನು ಬಂದ್ಬಿಟ್ಟೆ ಅಂತ? ಹಾ, ನನ್ನ ಮಾಡ್ಕೊಂಡ್ರಲ್ಲ, ಅದ್ರ ಸಲುವಾಗಿ ನನಗ್ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಣ್ಣ ಅವರು. ಆಯ್ತು ಅಣ್ಣ, ನನ್ಗೆ ಆಕ್ಚುಲಿ 3 ಜನ ಹೆಣ್ಮಕ್ಳು ಹುಟ್ಟಿದ್ರು ಅಣ್ಣ. ಓಕೆ. ನಮ್ ತಮ್ಮನಿಗೆ ಗಂಡಸ್ ಮಕ್ಕಳು ಇಲ್ಲ ಅಂತ ಹೇಳಿ ಅವ್ರದ್ದು ತಲೆಗ ನೆಗೆಟಿವಿಟಿ ತುಂಬಲಕ್ ಸ್ಟಾರ್ಟ್ ಮಾಡಿದ್ರು ಅಣ್ಣ. ಡೈವರ್ಟ್ ಮಾಡ್ಬಿಟ್ರು ಅವ್ರ ಮನ್ಸೆಲ್ಲ. ಓಕೆ, ನಿಮಗೆ ಹುಟ್ಟಿದ 2 ಮಕ್ಕಳು ಹೆಣ್ಣು ಮಕ್ಕಳೇ? 3 ಜನ ಹೆಣ್ಮಕ್ಳು ಅಣ್ಣ. ಓಕೆ, ಗಂಡು ಮಕ್ಕಳು ಹುಟ್ಟಿಲ್ಲ ಅನ್ನೋ ವಿಚಾರ ಇಟ್ಕೊಂಡು ನಿನ್ನ ಗಂಡನ ಮನಸ್ಸನ್ನ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿ ನಿನ್ನ ನಾದ್ನಿಯರು? ಹೌದಣ್ಣ. ಅಂದ್ರೆ ಅದರ ಅರ್ಥ ಏನು? ತುಂಬಾ ಬಿಡಿಸಿ ಹೇಳೋದಾದ್ರೆ, ಈ ಮಗಳನ್ನ ಮದುವೆ ಮಾಡ್ಕೊ ಅಂತಲ್ಲ? ಹಾ, ಅವ್ರ ಮನೆಗಿಂದ ಯಾರಿಗಾದ್ರೂ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋ ತರ ಅವ್ರು ಇವ್ರ ಮನ್ಸನ್ ತುಂಬಿಟ್ರಣ್ಣ. ಓಕೆ, ನೀನ್ ಇದ್ದೋ ಅಥವಾ ನಿನ್ನನ್ನು ಕಳಿಸಿಯೋ? ನೀನು ಇದ್ದು ಅವರು ಬರ್ಲಿ ಅಂತನೋ ಅಥವಾ ನಿನ್ನನ್ನು ಕಳಿಸ್ಬಿಡು? ಇಲ್ಲ ಅಣ್ಣ, ಇವ್ರ ಮನ್ಸಲ್ಲಿ ಯಾವ ತರ ತುಂಬಿಟ್ಟಿದಾರ ಅವ್ರ, ಫುಲ್ ಇವ್ರು ನನ್ಗೆ ಹೇಟ್ ಮಾಡ್ಬೇಕು, ನಾನೇ ಆಟೋಮೆಟಿಕ್ಲಿ ಬಿಟ್ಟು ಹೋಗ್ಬೇಕು, ಆ ತರ ಮಾಡ್ಬಿಟ್ಟಾರಣ್ಣ. ಅಣ್ಣ, ನಮ್ಮ ಮನೆಯವರಿಗೆ ಫೋನ್ಗೆ ಕಾಲ್ ಮಾಡೋಳಕ್ಕೆ. ಯಾರವರು? ಅವಳು ಹೊರಗಿದ್ದ ಒಬ್ಳು ಲೇಡಿ ಅಣ್ಣ. ಇವ್ರು ಡ್ಯೂಟಿ ಹೋಗ್ಬೇಕಾದ್ರೆ ಅಲ್ಲೇ ಸಿಕ್ಕಿರೋಳು. ಕೆಲ್ಸದ ಜಾಗದಲ್ಲಿ ಪರಿಚಯ? ಹೌದಣ್ಣ. ಅವ್ರಿಗೆ ಫೋನ್ ಬಂದಾಗ ನೀವ್ ಎತ್ತಿದ್ರ? ಹಾ, ಒಂದ್ಸರಿ ಈ ತರ ಮನೆಗಿಟ್ಟಿ ಹೊರಗಡೆ ಹೋಗಿದ್ರು ಅವರು. ನಾನ್ ರಿಸೀವ್ ಮಾಡ್ದೆ ಅಣ್ಣ. ರಿಸೀವ್ ಮಾಡಿದ ತಕ್ಷಣ ಅದ್ ಹೆಂಗೆ ಸಂಬಂಧ ಕಲ್ಪಿಸ್ಬಿಟ್ಟೆ? ಮಾಡ್ಬೇಕಾದ್ರೆ ಅಕ್ಕಿ ಡೈರೆಕ್ಟ್ಲಿ ಹೇಳ್ಬಿಟ್ಟಣ ಅವ್ನ್ ನನ್ ಗಂಡ ಅಂತ. ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತಣ್ಣ. ಆ ಹುಡ್ಗಿ ನಿಮ್ಮ ಹತ್ರ ನನ್ ಗಂಡ ಅವನು ಅಂತ ಹೇಳಿದ್ರ? ಹೌದಣ್ಣ. ಮಕ್ಳದು ಓದಿನ ಫೀಸು ಇದೆಲ್ಲ ಯಾರು ನೋಡ್ಕೊಳ್ತಾರೆ? ಅಣ್ಣ, ಅವ್ರದ್ದು ತಪ್ಪು ಅಲ್ಲ ಅಣ್ಣ, ಅವ್ರದ್ದು ಫುಲ್ 110% ತಪ್ಪು. ಅವರಿಂದ ನನ್ನ ಲೈಫ್ ಈ ತರ ಆಗ್ಬಿಟ್ಟು ನಂದು ಪ್ಲೇಸ್ ಆ ಹಿಂಸಿ ಕೊಟ್ಟು ಬಿಟ್ಟಾರಲ್ಲ ಅಣ್ಣ. ಅಲ್ಲ, ತಪ್ಪ ಹೌದವ. ನನ್ನ ಪ್ರಶ್ನೆ, ಮಕ್ಳು ಫೀಸು ಅಥವಾ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊಳ್ತಾರ ಅಂದೆ? ಎಲ್ಲ ನಂದು ಕೈಯಲ್ಲೇ ಇದೆ ಅಣ್ಣ. ನೀವೆಲ್ಲಿಂದ ತರ್ತೀರ ದುಡ್ಡ? ಅವರು ಆಕ್ಚುಲಿ ಅವ್ರ ಸ್ಯಾಲ್ರಿನೇ ನಾನ್ ತಗೋತೀನಿ ಅಣ್ಣ. ಅಣ್ಣ, ಮ್ಯಾರೇಜ್ ಆಗಿ 22 ಇಯರ್ ಅಂಡ್ 23 ನಡೀತಾ ಇದೆ ಅಣ್ಣ. ಮದುವೆ ಆಗಿ 23 ವರ್ಷ ಆಯ್ತು ಅಂತ? ಹೌದಣ್ಣ, 2002 ನಲ್ಲಿ ಆಗಿದೆ ಅಣ್ಣ. ಏನ್ ಲವ್ ಮ್ಯಾರೇಜೇ? ಇಲ್ಲ ಅಣ್ಣ, ಅರೇಂಜ್ ಮ್ಯಾರೇಜ್, ಫುಲ್ ಫ್ಯಾಮಿಲಿ. ಏನು ಓದಿದ್ದೀರಾ ನೀವು? ನಂದು BA ಆರ್ಟ್ಸ್ ಅಣ್ಣ. ಆರ್ಟ್ಸ್ ಓದಿದ್ದೀರಾ? ಹೌದಣ್ಣ. ಆಯ್ತು. ಅಂದ್ರೆ ನಿಮ್ಮ ಯಾವ ವಯಸ್ಸಲ್ಲಿ ಮದುವೆ ಆಗಿದ್ದು? 20 ಇಯರ್ ನಲ್ಲಣ್ಣ. ನಿಮ್ಮ 20ನೇ ವರ್ಷದಲ್ಲಿ ಮನೆಯವರೆಲ್ಲ ಸೇರಿ ನಿಮಗೆ ಮದುವೆ ಮಾಡಿದ್ರು? ನೀವೆಷ್ಟು ಜನ ಮಕ್ಕಳು ಅಪ್ಪ ಅಮ್ಮನಿಗೆ? 4 ಜನ ಅಣ್ಣ. ಎಷ್ಟು? 4 ಜನ, 2 ಹೆಣ್ಮಕ್ಳು 2 ಗಂಡ್ಸ್ ಮಕ್ಕಳು. ಓಕೆ, ನೀವು ಅಕ್ಕನೋ ತಂಗಿನೋ? ನಾನೇ ಫಸ್ಟ್ ಅಣ್ಣ. ಓಹೋ, ನೀವೇ ದೊಡ್ಡವರು? ಹೌದಣ್ಣ. ಹಂಗಾದ್ರೆ ನಿಮ್ದೇ ಮೊದಲನೇ ಮದುವೆ? ಹೌದು. ಏನ್ ಸಂಬಂಧಿಕರಿಗೆ ಕೊಟ್ಟಿದ್ದಾರಾ? ಇಲ್ಲ ಅಣ್ಣ, ಹೊರಗಿದ್ದು. ಹೊರಗಿನ ಸಂಬಂಧ? ಹೌದಣ್ಣ. ಆಯ್ತು, ಮದುವೆ ಆಯ್ತು. ಅಂದ್ರೆ ನಿಮಗೆ ಇಷ್ಟ ಇತ್ತಾ? ಹಾ ಅಣ್ಣ, ಆ ಟೈಮಿನಲ್ಲಿ ಅಷ್ಟೇನು ಈ ತರ ನೋಡಿ ಈ ತರ 22 ವರ್ಷದ ನಾಲೆಜ್ ಇರ್ಲಿಲ್ಲ ಅಣ್ಣ. ಹೌದು. ಹೌದು. ಅಂದ್ರೆ ಮನೆಯವರು ವಿಚಾರಕ್ಕೆ ನಾನು ತಲೆ ಆಡಿಸ್ದೆ ಅಂತ? ಹಾ ಅಣ್ಣ. ಮನೆಯವ್ರು ಯಾರನ್ನು ತೋರಿಸ್ತಾರೋ ಅವ್ರನ್ನ ಆಗಬೇಕು? ಹೌದು ಹೌದಣ್ಣ. ಆಯ್ತು. 5ನೇದು ಸಂಬಂಧಕ್ಕೆ ನಮ್ಮ ಮನೆಯಲ್ಲೇ ಫ್ಯಾಮಿಲಿ ಎಲ್ಲ ಒಪ್ಕೊಂಡು ಮಾಡ್ಬಿಟ್ರ ನಮ್ಮ ಮದುವೆ. ಅರ್ಥಾತ್ ನಿಮಗೆ ಗಂಡು ಅಂತ ಬಂದದ್ದು 5 ಜನ, ಅಂದ್ರೆ 5ನೇದಲ್ಲಿ ಇವರೇ ಲಾಸ್ಟ್. ಓಕೆ, 4 ಜನ ಬಂದ್ರು ಒಪ್ಪಲಿಲ್ಲ, 5ನೇವ್ರು ಇವರು ಅಂತ? ಹೌದಣ್ಣ. ಯಾರು ಒಪ್ಪಲಿಲ್ಲ? ಅವ್ರಿಗೆಲ್ಲ ಸ್ವಲ್ಪ ಜಾಬ್ ಇರ್ಲಿಲ್ಲ ಅಣ್ಣ. ಓಕೆ, ಗಂಡುಗಳು ಒಪ್ಲಿಲ್ವೋ ಅಥವಾ ಗಂಡುಗಳನ್ನ ನೀವು? ನಾವೇ ರಿಜೆಕ್ಟ್ ಮಾಡ್ಬಿಟ್ಟಿದ್ದಣ್ಣ. ಓಕೆ, ಒಂದು ಜಾಬ್ ಹುಡುಕ್ತಾ ಇದ್ರಿ ಅಂತ? ಹೌದಣ್ಣ. ಇವ್ರಿಗೆ ಗೌರ್ಮೆಂಟ್ ಜಾಬಾ? ಹೌದಣ್ಣ. ಅಬ್ಬಬ್ಬ, ಲಾಟ್ರಿ. ಆ ಟೈಮಿಗೆಲ್ಲ ಕರೆಕ್ಟ್ ಇತ್ತಣ್ಣ. ಆಯ್ತು, ಹೇಳು ಮುಂದೆ ಏನಾಯ್ತು?
ಏನಿಲ್ಲ ಅಣ್ಣ, ಅದೇ ಅವ್ರದ್ದು ಫ್ಯಾಮಿಲಿ ಫುಲ್ ದೊಡ್ಡದು, ನಮ್ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ. ದೊಡ್ಡದು ನಮ್ ಅಂದ್ರೆ ದೊಡ್ಡ ಅಂದ್ರೆ ಫುಲ್ ಎಲ್ಲ ಜಾಸ್ತಿ ಅವ್ರ ತಂದೆ ತಾಯಿಯಿಂದೆಲ್ಲ ಬಹಳ ಸಂಬಂಧಿಕರಣ. ಸ್ವಲ್ಪ ಬಂಧು ಬಳಗ ಜಾಸ್ತಿ ಅಂತ. ಹೌದಣ್ಣ, ಜಾಸ್ತಿ ನಮ್ ನಿಮ್ಮದು ಕಡೆ ಬಹಳ ಇದ್ದಾರೆ. ಚಿಕ್ಕದು ಅಂದ್ರೆ ಹೆಂಗೆ? ನಿಮಗಿರ್ಲಿಲ್ವಾ ಬಂಧು ಬಳಗ? ಚಿಕ್ಕದಂದ್ರೆ ನಮ್ದು ಸ್ಮಾಲ್ ಫ್ಯಾಮಿಲಿ, ನಾವ್ 4 ಜನ, ನಮ್ ತಂದೆಯವ್ರಿಗೆ ಮಕ್ಕಳು, ನಮ್ ತಂದೆ ತಾಯಿ, ನಮ್ ರಿಲೇಟಿವ್ಸ್ ಇದ್ದಾರೆ, ಎಲ್ಲ ಇದ್ರು. ಆದ್ರೂ ನಮ್ಮ ಮನೆಯವರು, ನಮ್ಮ ಪೇರೆಂಟ್ಸ್ ಜಾಸ್ತಿ ಹೊರಗಡೆ ಎಲ್ಲೂ ಕರ್ಕೊಂಡ್ ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ, ಅಷ್ಟೊಂದೇನ್ ನಾಲೆಜ್ ಇರ್ಲಿಲ್ಲ. ಹ್ಮ್ ಅವ್ರೆಲ್ಲ ಫುಲ್ ಎಲ್ಲ ಬಹಳಷ್ಟು ರಿಲೇಟಿವ್ಸ್ ಅವ್ರು ಎಲ್ಲ ಇದ್ರು ಅಣ್ಣ. ಹ್ಮ್ ಇವ್ರು ನಮ್ಮ ಮನೆಯವರು 4 ಜನ ಅಕ್ಕಂದಿರಾದ ನಂತರ ಹ್ಮ್ ಇವ್ರಾದ್ಮೇಲೆ ಇನ್ನೊಬ್ಬ ತಮ್ಮ, ಇನ್ನೊಬ್ಳು ತಂಗಿ, ಹ್ಮ್ 7 ಜನ ಇವ್ರ ಮನೆಯಲ್ಲಿ. ಓ ಹ್ಮ್ ಹ್ಮ್ ಅವ್ರಿಗೆಲ್ಲ ಅಂದ್ರೆ ಹೊರಗಿಂದೆಲ್ಲ ಗೊತ್ತು ರೀ, ಹೆಂಗದ ಇದು ದುನಿಯಾ, ಸಮಾಜ ಹೆಂಗ ಅಂತೆಲ್ಲ ಅವ್ರಿಗೆ ಗೊತ್ತು. ಯಾರಿಗೆ? ನಮ್ಮ ಮನೆಯವರಿಗಾಗ್ಲಿ, ಅವ್ರ ರಿಲೇಟಿವ್ಸ್, ಅವ್ರ ಅಕ್ಕ ತಂಗಿಯರ್ ಸಿಸ್ಟರ್ಸ್ ಹ್ಮ್ ಎಲ್ಲರಿಗೂ ಗೊತ್ತು ಅಣ್ಣ. ನಮ್ಮ ಮನೆಯಲ್ಲಿ ಯಾರಿಗೂ ಏನು ಈ ತರ ಗೊತ್ತಿರ್ಲಿಲ್ಲ ಜಾಸ್ತಿ ಏನು. ಅಲ್ಲ, ಈಗ ಹೊರಗಡೆ ಸಮಾಜಕ್ಕೆ ಗೊತ್ತಿರೋದಕ್ಕೂ ನಿನ್ ಕಷ್ಟಕ್ಕೂ ಏನ್ ಸಂಬಂಧ? ಹಂಗಿಲ್ಲ ಅಣ್ಣ, ಅದು ಆಕ್ಚುಲಿ ಸಂಬಂಧಗಳು ಈ ತರ ಇರ್ತಾವ, ಈ ತರ ಟ್ರೀಟ್ ಮಾಡ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು, ಏನು ನಾಲೆಜ್ ಇರ್ಲಿಲ್ಲ ಅಣ್ಣ. ನಮ್ಮ ಮನೆಯಲ್ಲಿ ನಮ್ ಪೇರೆಂಟ್ಸ್ನು ಅಷ್ಟೇ ತರ ಏನ್ ಇರ್ಲಿಲ್ಲ, ನಮ್ಮ ಮನೆಗ್ನು ಆ ತರನೇ ಬೆಳೆಸಿದ್ದು, ಆ ತರನೇ ನಾವ್ನು ಕೂಡ. ಅಂದ್ರೆ ತುಂಬಾ ಜನ ಜೊತೆ ಬೆರೆತು ಅವ್ರ ಸೇವೆ ಮಾಡಿ ಅಥವಾ ಉಪಚಾರ ಮಾಡಿ ಅಷ್ಟು ರೂಢಿ ಇರ್ಲಿಲ್ಲ ನಿಮಗೆ ಅಂತ? ಇರ್ಲಿಲ್ಲ ಅಣ್ಣ, ಇರ್ಲಿಲ್ಲ. ಯಾರ ಹತ್ರ ಯಾವ ತರ ಇರ್ಬೇಕು, ಹೆಂಗ್ ಟ್ರೀಟ್ ಮಾಡ್ಬೇಕು, ಏನು ಗೊತ್ತಿರ್ಲಿಲ್ಲ ಅಣ್ಣ. ಆಮೇಲೆ ಮೇಲಿಂದ ಅವ್ರ ಸಿಸ್ಟರ್ ಇಬ್ರದು ಮಕ್ಕಳು ಇದ್ರು ಅಣ್ಣ. ಇವ್ರು ಆಕ್ಚುಲಿ ನಮ್ದು ಅತ್ತೆ ಮಾವ, ನಮ್ದು ತಾತ ಅಜ್ಜಿ ತರ ಅಷ್ಟು ದೊಡ್ಡವ್ರವ್ರಣ್ಣ. ನಮ್ಮ ಮನೆಯವರು ಲಾಸ್ಟ್ ಇರೋದಲ್ಲ, ಅದಕ್ಕೆ ಅವ್ರ ಅಕ್ಕನ ಮಕ್ಕಳೆಲ್ಲ ಫುಲ್ ದೊಡ್ಡವ್ರು ಇದ್ರು. ಅಂದ್ರ ಇವ್ರಿಗೆ ನಮ್ಮ ಮನೆಯವರಿಗೆ ಕೊಡ್ಬೇಕಂತ ಆಸೆ ಅವ್ರದೆಲ್ಲ. ನಮಗಿದ್ದು ಎಲ್ಲ ಮ್ಯಾಟ್ರ್ ಮೊದಲು ಗೊತ್ತಿರ್ಲಿಲ್ಲ ಅಣ್ಣ. ಅದಕ್ಕೆ ಅವ್ರು ಒಂಥರ ಒಳಗಿಂದ ದ್ವೇಷ ಮಾಡ್ತಿದ್ರು, ಅದು ನನಗ್ ಗೊತ್ತಾಗಿಲ್ಲ ಅಣ್ಣ. ಬಹಳ ದೊಡ್ಡದು ಸಮಸ್ಯೆ. ಅವಾಗ ಅಷ್ಟೆಲ್ಲ ಹೇಳ್ಬೇಕಂದ್ರೆ ಬಹಳ ಆಗ್ತದೆ ಅಣ್ಣ. ಅಲ್ಲವಾ, ಚಿಕ್ಕದಾಗ ಹೇಳು ಏನು. ಅದಕ್ಕೆ ಅವ್ರ ಹೇಟು ನಮ್ ಮಕ್ಳು ಇದ್ರೆ, ನನ್ ಮಗಳು ಇದ್ರ ಆ ಪ್ಲೇಸ್ನಾಗ ಇರ್ತಿಳಲ್ಲ, ಇವಳು ಹೊರಗಿಂದ ಮಾಡ್ಕೊಂಡು ಇವನು ಈ ತರ ಇಟ್ಕೊಂಡಲ್ಲ. ಯಾರು ಹಂಗ ಯೋಚನೆ ಮಾಡ್ತಿದ್ಯಾರು? ಇವ್ರು ನಮ್ಮ ಮನೆಯವ್ರದ ಅಕ್ಕ ತಂಗಿಯರೆಲ್ಲ ಅಣ್ಣ. ಅಂದ್ರೆ ನಿಮ್ಮ ನಾದ್ನಿದಿರ ಮಗಳನ್ನ ನಿನ್ ಗಂಡ ನಮ್ಮ ಮನೆಯವ್ರ ಕಾಯ್ತಾ ಇದ್ರು ಅಂತ? ಹಾ ಅಣ್ಣ, ಹಾ. ಓಕೆ, ಆ ಜಾಗಕ್ಕೆ ನೀನು ಬಂದ್ಬಿಟ್ಟೆ ಅಂತ? ಹಾ, ನನ್ನ ಮಾಡ್ಕೊಂಡ್ರಲ್ಲ, ಅದ್ರ ಸಲುವಾಗಿ ನನಗ್ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಣ್ಣ ಅವರು. ಆಯ್ತು. ಮಾಡಿ 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 ನೆಗೆಟಿವ್ ಮಾಡಿ 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 ಎಲ್ಲ ನನ್ ಸಂಸಾರನೇ ಹಾಳು ಮಾಡ್ಬಿಟ್ರ ಅಣ್ಣ. ಈಗ ಅವರೆಲ್ಲ ಮದುವೆಯಾಗಿ ಹೋಗ್ಬಿಟ್ಟಿದ್ರು, ಹೌದಲ್ಲ? ಅವಾಗ್ಲೇ ಹೋಗ್ಬಿಟ್ರ ಅಣ್ಣ. ಅವ್ರದ್ ಮಕ್ಕಳು ಇದ್ರು. ನೀವು ಮದುವೆಯಾಗಿ ಬರೋ ಮುಂಚೆನೆ ಅವ್ರದೆಲ್ಲ ಮದುವೆ ಆಗಿತ್ತು? ಎಲ್ಲೋರ್ದಾಗಿತ್ತಣ್ಣ. ಓಕೆ, ಈಗ ನೀವು ಬಂದಾಗ ನಿನ್ ಮನೇಲಿ ಯಾರ್ಯಾರಿದ್ರು? ನಮ್ ಮನೇಲಿ ಯಾರು ಇರ್ಲಿಲ್ಲ ಅಣ್ಣ. ಅವರು ಹೊಸ ಮನಿ ತಗೊಂಡು 1-2 ರೂಮ್ ಕಟ್ಟಿಸಿದ್ರು. ಅಲ್ಲ, ಈಗ ನನ್ನ ಪ್ರಶ್ನೆ ಮಾತ್ರ ಉತ್ತರ ಕೊಡು. ನೀನ್ ಮನೆಗ್ ಬಂದಾಗ ಅತ್ತೆ ಮಾವ ಗಂಡ ನೀವು, ಆಮೇಲೆ ಇನ್ಯಾರ್ಯಾರಿದ್ರು ನೀವು ಮನೆಗ್ ಬಂದಾಗ? ನಮ್ ಮನೆಗ್ ಬಂದಾಗ ನೋಡಕ್ ಅಷ್ಟೇ ಅವ್ರ ತಾಯಿ ತಂದಿ ಎಲ್ಲರೂ, ಅವ್ರ ಸಿಸ್ಟರ್ಸ್ ಒಬ್ರು ಬಂದಿರಣ, ನೋಡಿದ್ರು ಎಲ್ಲ. ಇವ್ರೇ ನಮ್ಮ ಮನೆಯವ್ರೆ ಫೈನಲ್ ಮಾಡೋದಿತ್ತು. ನಾನು ಹೇಳ್ತಿರೋದ್ ಕೇಳಿ, ಮದ್ವೆ ಆಗಿ ಬಂದಲ್ವಾ? ಹಾ ಹಾ, ಬಂದ್ ನೀನ್ ಮದ್ವೆಯಾಗಿ ಸೊಸೆಯಾಗಿ ಬಂದ ಮೇಲೆ ಆ ಮನೇಲಿ ಯಾರ್ಯಾರಿದ್ರು ಅಂದೆ? ಯಾರು ಇದ್ದಿಲ್ಲ ಅಣ್ಣ. ಮದ್ವೆ ಮಾಡ್ಕೊಂಡ್ ಬಂದ್ ಸಾಯಂಕಾಲ ಯಾರನು ಇದ್ದಿಲ್ಲ ಅಣ್ಣ. ಅಯ್ಯೋ ಪಾಪಿ, ಸಾಯಂಕಾಲ ಆ ದಿನ ಅಂತಲ್ಲ, ನೀನ್ ಮದ್ವೆಯಾಗ ಆ ಮನೆಗ್ ಬಂದಲ್ಲ, ಆಗ ಈ ನಾದ್ನಿದಿರ್ ಯಾರಾದ್ರೂ ಇನ್ನು ಅಲ್ಲೇ ಗಂಡನ್ ಬಿಟ್ಟು ಯಾರಾದ್ರೂ ಬಂದಲ್ಲಿ ಉಳ್ಕೊಂಡಿದ್ರೆ ನಿನ್ ಮನೇಲಿ ಮೆಂಬರ್ಸ್ ಇಲ್ಲ 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 ಅಣ್ಣ. ಆಕ್ಚುಲಿ ನಮ್ ಮ್ಯಾರೇಜ್ ಆಗಿ ಹೋದ ತಕ್ಷಣ ಯಾರು ಇದ್ದಿಲ್ಲ ಅಲ್ಲಿ.
ನಮ್ಮ ಮನೆಯವ್ರು ಹೊಸ ಮನೆ ಮಾಡಿದ್ರಲ್ಲ, ಅಲ್ಲಿಗೆ ಕರ್ಕೊಂಡ್ ಹೋಗಿರ, ಅಲ್ಲೇ ಇದ್ದಿದ್ದೇವ್ ಅಣ್ಣ. ಯಾರನ್ನೂ ಇದ್ದಿಲ್ಲ, ನೀವು ನಿಮ್ ಗಂಡ ಇಬ್ರೇ ಇದ್ದಿದ್ದು. ಈ ಇಬ್ರು ಅಷ್ಟೇ ಅಣ್ಣ. ನಮ್ಮ ಅತ್ತೆ ಮಾವ ಎಲ್ಲ ನಡುವೆ ಹೊಂದಾಣಿಕೆ ಇತ್ತು. ಆ ನಡುವೆ ಈ ಹೊರಗಡೆ ದೂರದಲ್ಲಿ ಎಲ್ಲೋ ಮದುವೆ ಮಾಡಿಕೊಟ್ಟಿರೋ ನಾದ್ನಿದಿರಲ್ಲಿ ಈ ವಿಷಯ ಇದೆ ಅಂತ ನಿನಗೆ ಕಾಲಕ್ರಮೇಣ ಹೌದಣ್ಣ. ಆಮೇಲೆ ನನಗ್ ಫುಲ್ ಎಲ್ಲ ಗೊತ್ತೈತಿ ಯಾರು ಯಾವ ತರ ಅಂತ ಹೇಳಿ. ಆಯ್ತು. ಅವ್ರ ಮಗಳದಿರ್ನ ಅಥವಾ ಅವ್ರ ಮಕ್ಕಳನ್ನು ಕೊಡ್ಲಿಕ್ಕೆ ಅವರು ತೋರಿತಾ ಇದ್ರು, ಗೌರ್ಮೆಂಟ್ ಕೆಲಸ ಇತ್ತು ಬೇರೆ. ಹೌದಣ್ಣ. ಆ ಜಾಗಕ್ಕೆ ನೀನು ಬಂದೆ, ನಿನ್ನ ಮೇಲೆ ಅವ್ರಿಗೇನು ಸ್ವಲ್ಪ ಯಾಕೋ ಬುದ್ಧಿ ಇದೆ ಅಂತ ಗೊತ್ತು. ಆದ್ರೆ ಈ ಬುದ್ಧಿ ನಿನ್ ಸಂಸಾರ ಹೆಂಗ ಹಾಳು ಮಾಡುದು ಅಣ್ಣ? ನನ್ಗೆ ಆಕ್ಚುಲಿ 3 ಜನ ಹೆಣ್ಮಕ್ಳು ಹುಟ್ಟಿದ್ರು ಅಣ್ಣ. ಓಕೆ. ನಮ್ ತಮ್ಮನಿಗೆ ಗಂಡಸ್ ಮಕ್ಕಳು ಇಲ್ಲ ಅಂತ ಹೇಳಿ ಅವ್ರದ್ದು ತಲೆಗ ನೆಗೆಟಿವಿಟಿ ತುಂಬಲಕ್ ಸ್ಟಾರ್ಟ್ ಮಾಡಿದ್ರು ಅಣ್ಣ. ಡೈವರ್ಟ್ ಮಾಡ್ಬಿಟ್ರು ಅವ್ರ ಮನ್ಸೆಲ್ಲ. ಓಕೆ. ನಿಮಗೆ ಹುಟ್ಟಿದ 2 ಮಕ್ಳು ಹೆಣ್ಮಕ್ಳೇ? 3 ಜನ ಹೆಣ್ಮಕ್ಳು ಅಣ್ಣ. ಓಕೆ. ಗಂಡು ಮಕ್ಳು ಹುಟ್ಟಿಲ್ಲ ಅನ್ನೋ ವಿಚಾರ ಇಟ್ಕೊಂಡು ನಿನ್ನ ಗಂಡನ ಮನಸ್ಸನ್ನ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿ ನಿನ್ನ ಆದ್ಮೀಯರು. ಹೌದಣ್ಣ. ಅಂದ್ರೆ ಅದರ ಅರ್ಥ ಏನು? ತುಂಬಾ ಬಿಡಿಸಿ ಹೇಳೋದಾದ್ರೆ ಈ ಮಗಳನ್ನ ಮದುವೆ ಮಾಡ್ಕೊ ಅಂತಲ್ಲ. ಅವ್ರ ಮನೆಗಿಂದ ಯಾರಿಗಾದ್ರೂ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋ ತರ ಅವ್ರು ಇವ್ರ ಮನ್ಸನ್ ತುಂಬಿಟ್ರಣ್ಣ. ಓಕೆ. ನೀನ್ ಇದ್ದೋ ಅಥವಾ ನಿನ್ನನ್ನು ಕಳಿಸಿಯೋ? ನೀನು ಇದ್ದು ಅವರು ಬರ್ಲಿ ಅಂತನೋ ಅಥವಾ ನಿನ್ನನ್ನು ಕಳಿಸ್ಬಿಡು? ಇಲ್ಲ ಅಣ್ಣ, ಇವ್ರ ಮನ್ಸಲ್ಲಿ ಯಾವ ತರ ತುಂಬಿಟ್ಟಿದಾರ ಅವ್ರ, ಫುಲ್ ಇವ್ರು ನನ್ಗೆ ಹೇಟ್ ಮಾಡ್ಬೇಕು, ನಾನೇ ಆಟೋಮೆಟಿಕ್ಲಿ ಬಿಟ್ಟು ಹೋಗ್ಬೇಕು ಆ ತರ ಮಾಡ್ಬಿಟ್ಟಾರಣ್ಣ. ಓ, ನೀನೇ ಬಿಟ್ಟು ಹೋದ್ರೆ ಕಾರಣ ಇಲ್ಲ ಅಂತ? ಅದೇ ಆಕ್ಚುಲಿ ಅವರು ಕಾನೂನ್ ಪ್ರಕಾರ ಏನು ಇರ್ಬಾರ್ದಲ್ಲ, ನನ್ ಮೇಲೆ ಬರ್ಬೇಕಲ್ಲ, ಆ ತರ ಆಕ್ಟ್ ಮಾಡೋರು ಅವ್ರು. ನಿನ್ ನಾದ್ನಿದೀರ್ ಹೇಳ್ಕೊಟ್ಟವ್ರು ನಿನ್ ಗಂಡಂಗೆ ಅಂತ? ನಾದ್ನಿದೀರ್, ನಂದ್ ಅತ್ತಿ ಮಾವ ಎಲ್ಲರೂ ಇವ್ರಿಗೆ ಡೈರೆಕ್ಟ್ಲಿ ಎಲ್ಲ ಫುಲ್ ಕಲಿಸೋರಣ್ಣ. ಓಹ್, ನಿನ್ನ ಅತ್ತೆ ಮಾವನು ಸೇರಿದ್ರ? ಹೌದಣ್ಣ. ನನ್ ಮೊಮ್ಮಕ್ಕಳಿಗೆ ಮಾಡ್ಕೊಂಡಿಲ್ಲ ಇವನು, ಹೊರಗಿಂದ ಮಾಡ್ಕೊಂಡುನು ಅಂತ ಹೇಳಿ ಎಲ್ಲಾ ರೀತಿಲಿ ಎಲ್ಲೋರ್ ಕಡೆಯಿಂದ ನಮ್ಮ ಮನೆಯವರಿಗೆ ಎಲ್ಲರೂ ಡೈವರ್ಟ್ ಮಾಡ್ಬಿಟ್ಟಾರಣ್ಣ. ನಾನು ಒಬ್ಳೇ ಆಗ್ಬಿಟ್ಟೆ ಅಲ್ಲಿ. ಆಯ್ತು. ಈ ತರ ಮಾಡಿ ಡೈವರ್ಟ್ ಮಾಡಿ ಫುಲ್ ಇವಾಗ ಎಲ್ರದು ಮ್ಯಾರೇಜ್ ಇವ್ರೇ ಮಾಡೋರಣ್ಣ. ವರ್ಷದಲ್ಲಿ 2-3 ಮ್ಯಾರೇಜ್ ಅಕ್ಕದೇರ್ದು ತಂಗಿದೇರ್ದು ಮಕ್ಕಳದೆಲ್ಲ ಮ್ಯಾರೇಜ್ ಇವ್ರೇ ಮಾಡ್ಯಾರ ನಮ್ಮ ಮನೆಯವ್ರೆ. ಆಮೇಲೆ ಈ ತರ ಹೊರಗ ಹೊರಗ್ ಜಾಬ್ ಮಾಡ್ಕೊತಾ ಹೋಗ್ತಾ ಒಬ್ಳದು ಲೇಡೀಸ್ ಸಹವಾಸ ಮಾಡಿ ಅಂದ್ರೆ ಇವ್ರು ಸ್ವ ಇಚ್ಛೆಯಿಂದ ಮಾಡಿರೋರಣ್ಣ. ಸ್ವ ಇಚ್ಛೆಯಿಂದ? ಇವ್ರ ಮನ್ಸಾರೆ ಮಾಡಿದ್ದಣ್ಣ. ನಾದ್ನಿದೀರ್ ಹೇಳ್ಕೊಟ್ಟಲ್ಲ? ಅವ್ರನ್ನು ಡೈವರ್ಟ್ ಮಾಡಿರಲ್ಲ ಅಣ್ಣ. ಫುಲ್ ಅವ್ರ ಮನ್ಸು ನನ್ಗೆ ಹೇಟ್ ಮಾಡೋ ತರ ಮಾಡಿದ್ರಲ್ಲ ಅಣ್ಣ. ಅವ್ರು ಡೈವರ್ಟ್ ಮಾಡಿದ್ದು ಅವ್ರ ಮಗಳಿದಿರ್ ಯಾರನ್ನೂ ಆಗ್ಲಿ ಅಂತ, ಹೊರಗಡೆ ಆಗ್ಲಿ ಅಂತಲ್ಲ. ಆಗ್ಲಿ ಇಷ್ಟೋ ತನಕ ಎಲ್ಲರದ್ದು ಆಗ ಹೋಗ್ತಲ್ಲ ಅಣ್ಣ. ಅವ್ರ ಮಕ್ಕಳು ಎಲ್ಲರೂ ಅಲ್ಲಿನ ಯಾರು ಉಳಿದಿಲ್ಲ ಆಗ್ಲಿಕ್ಕೆ ಅಂತ? ಇಲ್ಲ ಅಣ್ಣ, ಯಾರು ಇಲ್ಲಿ ಇವಾಗ. ಓಕೆ. ಆ ಬುದ್ಧಿ ಈಗ ಹೊರಗಡೆ ಪ್ರಯೋಗ ಆಗ್ತಾ ಇದೆ ಅಂತ? ಅಣ್ಣ, ಹೊರಗೆ ಹೋಗ್ಬಿಟ್ರಣ್ಣ. ನಾನು 2018 ಇದ್ದೇ ಆಗೋಯ್ತಣ್ಣ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಣ್ಣ? ನಮ್ಮ ಮನೆಯವರಿಗೆ ಫೋನ್ಗೆ ಕಾಲ್ ಮಾಡೋಳಕ್ಕೆ. ಯಾರವರು? ಅವಳು ಹೊರಗಿದ್ದ ಒಬ್ಳು ಲೇಡಿ ಅಣ್ಣ. ಇವ್ರು ಡ್ಯೂಟಿ ಹೋಗ್ಬೇಕಾದ್ರೆ ಅಲ್ಲೇ ಸಿಕ್ಕಿರೋಳು. ಕೆಲ್ಸದ ಜಾಗದಲ್ಲಿ ಪರಿಚಯ? ಹೌದಣ್ಣ. ಅವ್ರಿಗೆ ಫೋನ್ ಬಂದಾಗ ನೀವ್ ಎತ್ತಿದ್ರ? ಒಂದ್ಸರಿ ಈ ತರ ಮನೆಗೆ ಇಟ್ಟಿ ಹೊರಗಡೆ ಹೋಗಿದ್ರು ಅವ್ರು. ನಾನ್ ರಿಸೀವ್ ಮಾಡ್ದೆ ಅಣ್ಣ. ರಿಸೀವ್ ಮಾಡಿದ ತಕ್ಷಣ ಅದ್ ಹೆಂಗೆ ಸಂಬಂಧ ಕಲ್ಪಿಸ್ಬಿಟ್ಟೆ? ಮಾಡ್ಬೇಕಾದ್ರೆ ಅಕ್ಕಿ ಡೈರೆಕ್ಟ್ಲಿ ಹೇಳ್ಬಿಟ್ಟಣ ಅವನ್ ನನ್ ಗಂಡ ಅಂತ. ಮಟ್ಟಕ್ ಹೋಗ್ಬಿಟ್ಟಿತ್ತಣ್ಣ. ಆ ಹುಡ್ಗಿ ನಿಮ್ಮ ಹತ್ರ ನನ್ ಗಂಡ ಅವನು ಅಂತ ಹೇಳಿದ್ರ? ಹೌದಣ್ಣ. ನೀವ್ ಯಾರು ಅಂತ ಅವಾಗ ಹೇಳಿದ್ರ? ನಾನು ಹೇಳಿದ್ದೆ ಅಣ್ಣ. ಆ ಟೈಮಿಗೆ ಅಷ್ಟೇ ನಾಲೆಜ್ ಇರ್ಲಿಲ್ಲ. ಆತರ ನಾ ಎಲ್ಲ ಬೈದೆ. ಬಟ್ ಅವಳು ಆಲ್ರೆಡಿ ಕೈದಾಗ ಇಟ್ಕೊಂಡ್ ಬಿಟ್ಟಳಣ್ಣ. ಏನವ? ಅವಳು ಆಲ್ರೆಡಿ ಕೈದಾಗ ಇಟ್ಕೊಂಡ್ ಬಿಟ್ಟಳಣ್ಣ. ಅವಳು ಹೇಗ್ ಹೇಳ್ತಾಳೋ ಹಾಗೆ ಕೇಳೋರಿ. ಕೈದಾಗಿ ಅಂದ್ರೆ ಆಕೆ ವಶಕ್ಕೆ ತಗೊಂಡ್ಬಿಟ್ಟಿದ್ಲು ಅಂತ? ಹೌದಣ್ಣ. ಆಮೇಲೆ ಏನ್ ಮಾಡಿದೆ? ನಮ್ಮ ಮನೆಯವ್ರಿಗೆ ಎಲ್ಲ ನಮ್ಮ ಮನೆ ಫ್ಯಾಮಿಲಿ ಪೇರೆಂಟ್ಸ್ ಗೊತ್ತಾಗಿ ಅಷ್ಟೇ ನಮ್ ಫ್ಯಾಮಿಲಿನಾಗ
ಸ್ಟ್ರಾಂಗ್ ಇರ್ಲಿಲ್ಲ ಅಣ್ಣ. ಯಾರು ನಮ್ ತಮ್ಮಂದಿರು ಸಣ್ಣೋರು, ಹ್ಮ್ ನಮ್ದು ಪಪ್ಪ ಆಗ್ಲಿ ಮಮ್ಮಿ ಆಗ್ಲಿ ಅವ್ರಿಗ್ನು ಅಷ್ಟೇನ್ ಈ ತರ ಟ್ರೀಟ್ ಮಾಡ್ಬೇಕಂತ ಅವ್ರಿಗ್ನು ಏನ್ ಗೊತ್ತಿರ್ಲಿಲ್ಲ ಅಣ್ಣ. ನಾನೇ ಫಸ್ಟ್ ನಂದೇ ನೋಡಿರೋರು ಅವ್ರು. ಹ್ಮ್ ಇವ್ರ ಡಿಪಾರ್ಟ್ಮೆಂಟ್ ಹಂಗೆ ಎಲ್ಲರಿಗೂ ರೂಢ್ ಆಗಿ ಅನ್ನೋರಲ್ಲ. ಅದ್ರ ಸಲುವಾಗಿ ಯಾರು ಇವ್ರ ಎದ್ರಿ ನಿಂತಿ ಯಾವ ತರನು ಮಾತಾಡಕ್ ಅಷ್ಟೇನು ಸ್ಟ್ರಾಂಗ್ ಇರ್ಲಿಲ್ಲ ಅಣ್ಣ. ಇವ್ರ ಪೊಲೀಸ್ ಡಿಪಾರ್ಟ್ಮೆಂಟ್. ಹೌದಣ್ಣ. ಹ್ಮ್ ಹ್ಮ್ ಆ ತರ ಮಾಡ್ಬಿಟ್ರಣ್ಣ. ಹ್ಮ್ ಎಲ್ಲ ಹೋಯ್ತು ಅಣ್ಣ, ಏನು ಇಲ್ಲ. ನಂದು ನನ್ನ ಸ್ಥಾನ ಅವಳಿಗೆ ಕೊಟ್ಟು, ನನ್ ಮಕ್ಕಳು ಸ್ಥಾನ ಆಕಿನ ಮಕ್ಕಳಿಗೆ ಕೊಟ್ಟು ನನ್ನ ಮಕ್ಕಳನ್ನ ಅನಾಥ ಮಾಡ್ಬಿಟ್ಟಣ್ಣ. ಬಿಟ್ಟೇ ಬಿಟ್ರ ಅಣ್ಣ. ಅವಳು ಗಂಡ ಅಂತೇಳಿ ಇಟ್ಕೊಂಡ್ ಬಿಟ್ಟಳ ಅಣ್ಣ ನನ್ ಗಂಡನ. ಅಂದ್ರೆ ಒಂಚೂರು ಬಿಡಿಸಿ ಹೇಳವ. ನಿಂಗೆ ಗೊತ್ತಾಯ್ತು, ನಿನ್ನ ಗಂಡನಿಗೆ ಹೇಳಿದೆ, ಗಂಡ ಅದನ್ನು ಒಪ್ಕೊಂಡ್ರ ಅಥವಾ ನಾನು ಇರೋದು ಹಿಂಗೆ ಅಂತ ವಾದ ಮಾಡಿದ್ರ? ನನ್ಗ ಆಲ್ರೆಡಿ ಎಲ್ಲ ಗೊತ್ತಾಯ್ತಲ್ಲ ಅಣ್ಣ. ಅವಳೇನು ಪಾಪ ಅಕ್ಕಿ ನಿನ್ಗೇನ್ ಮಾಡ್ಯಾಳ ಅಂತ ಈ ತರ ಅಂತೆ. ಇರೋದಿದ್ರೆ ಇರ್ಬೇಕು, ಇಲ್ಲ ಹೋಗ್ಬೇಕು, ಈ ತರ ಮಾತಾಡ್ಬಿಟ್ರಣ. ಅಂದ್ರೆ ಆಕೆಗೆ ಮದುವೆ ಆಗಿರ್ಲಿಲ್ವಾ? ಅಣ್ಣ ಆಗಿದೆ ಅಣ್ಣ, 2 ಮಕ್ಕಳರ ಅಣ್ಣ. ಅಯ್ಯೋ. ಆ ಲೇಡಿದು ಗಂಡನಿಗೆ ಸ್ವಲ್ಪ ಏನೋ ಆರಾಮ್ ಇರ್ಲಿಲ್ಲ ಅಂತೆ ಅಣ್ಣ. ಇಬ್ರು ಕುಂತಿ ಏನ್ ಮಾಡ್ಬಿಟ್ಟಾರ ಅಣ್ಣ. ಓ, ನಿಮ್ ಪ್ರಕಾರ ಇವರಿಬ್ರು ಸೇರಿ ಅಲ್ಲಿ ಏನು ಮಾಡ್ಯಾರ ಅಂತಲ್ಲ? ಹಾ ಅಣ್ಣ, ಏನೋ ಮಾಡ್ಬಿಟ್ಟಾರಣ್ಣ. ಈಗ ನನ್ ಗಂಡ ಇವನು ಈಗ ನಿನ್ನ ಮಕ್ಕಳ ಕುರಿತು ಗಂಡನಿಗೆ ಅಷ್ಟು ವ್ಯಾಮೋಹ ಪ್ರೀತಿ ಇರ್ಲಿಲ್ಲ? ಏನು ಇಟ್ಟಿಲ್ಲ ಅಣ್ಣ. ನಂದು ಸ್ಥಾನ ಅವಳಿಗೆ ಕೊಟ್ಟು ಬಿಟ್ಟು, ಮಕ್ಕಳು ಸ್ಥಾನ ಆಕಿನ ಮಕ್ಕಳಿಗೆ ಕೊಟ್ಟು ಎಲ್ಲ ಏನು ಇಟ್ಟಿಲ್ಲ ಅಣ್ಣ. 3 ಜನ ಹೆಣ್ಮಕ್ಳು. ನನ್ ಪರಿಸ್ಥಿತಿ ಸಾಯ್ಬೇಕನ್ನ ಮಟ್ಟಕ್ಕೆ ಹೋಗ್ಬಿಟ್ಟದಣ್ಣ. ಇದೆಲ್ಲ ಯಾವಾಗ ಆಗಿದ್ದು ಅಣ್ಣ? ಇದನ್ನೆಲ್ಲ 2018 ಅಲ್ಲಿ ಆಗ್ಬಿಟ್ಟಿದೆ ಅಣ್ಣ. 18-19 ಅನ್ನೋಷ್ಟ್ರಾಗೆಲ್ಲ ಏನೂ ಉಳ್ದಿಲ್ಲ ಅಣ್ಣ. ಅಂದ್ರೆ 3 ಹೆಣ್ಣು ಮಕ್ಳೇ ಆಗ್ಬಿಟ್ಟು ಅನ್ನೋದು ತಲೆಯಲ್ಲಿ ಜಾಸ್ತಿ ಇತ್ತ ಇವ್ರಿಗೆ? ಹೌದಣ್ಣ. ಗಂಡ್ಸ್ ಮಕ್ಕಳು ಅಂದ್ರೆ ಪಂಚ ಪ್ರಾಣ ಅಣ್ಣ. ಮೇಲಿಂದು ಬಹಳ ದೊಡ್ಡ ಫ್ಯಾಮಿಲಿ ಅಣ್ಣ. ಈಗ ಅವ್ರ ತಮ್ಮ ಒಬ್ಬನ ಇದ್ದಾನೆ ಅಣ್ಣ. ಆ ತಮ್ಮನಿಗೆ ಮೊದಲ್ ಮದ್ವೆ ಮಾಡಿರೋದು ಇವ್ರೇ ಅಣ್ಣ. ಒಬ್ಳು ಅಕ್ಕನ ಮಗಳಿಗೆ ಮಾಡ್ಯಾರ ಅಣ್ಣ. ಅವಳಿಗೆ ಆಕ್ಚುಲಿ ಇವ್ರಿಗೆ ಮಾಡೋದಿತ್ತು, ಬಟ್ ನಾನ್ ಇವಾಗ ಮಾಡ್ಕೊಂಬಲ್ಲ ಅಂತ ಹೇಳಿ ತಮ್ಮನಿಗೆ ಮಾಡ್ಯಾರಣ್ಣ. ಅವ್ರದ್ದು ಎಲ್ಲಾ ಮೇಂಟೆನೆನ್ಸ್ ಇವ್ರೇ ಮಾಡೋದಣ್ಣ. ಅಂದ್ರೆ ಅವ್ರದ್ದು ಹಾಸ್ಪಿಟಲ್ ಆಗ್ಲಿ, ಅವ್ರಿಗೆ ಜೀವನ ಮಾಡಕ್, ಅವ್ರ ಲೈಫ್ ಲೀಡ್ ಮಾಡಕ್ ಏನೇನ್ ಬೇಕು ಎಲ್ಲ ನಮ್ಮನೆಯರೇ ನೋಡೋದಣ್ಣ. ನನ್ ಗಂಡನೇ ನೋಡೋದು ತಮ್ಮನ್ ಬದುಕನ್ನ. ಆಮೇಲೆ ತಮ್ಮನ್ ಮಗಂದು ಎಜುಕೇಶನ್ ಮಾಡ್ಸೋದು, ಆಮೇಲೆ ಪೇರೆಂಟ್ಸ್ ಅವ್ರು ನೋಡ್ಕೋತಾರ ಅಂತ ಹೇಳಿ ಎಲ್ಲಾ ಇವ್ರೇ ನೋಡೋದಣ್ಣ. ಇವ್ರ ನಮ್ಮ ಅತ್ತೆ ಮಾವ ಇರೋದು ನಮ್ಮ ಇದನ್ ಹತ್ರ ಅಣ್ಣ. ಮೊದಲ್ ತಮ್ಮನ್ ಮ್ಯಾರೇಜ್ ಮಾಡಿ ಆಮೇಲೆ 2-3 ವರ್ಷ ಆದ ನಂತರ ಇವ್ರು ನನ್ನನ್ ಮದ್ವೆ ಮಾಡ್ಕೊಂಡಿರೋದಣ್ಣ. ಈಗ ನಿನ್ನ ವಿಚಾರಕ್ಕೆ ಬರೋದಾದ್ರೆ, ಇದೆಲ್ಲ ಆಯ್ತು, ಇರೋದಾದ್ರೆ ಇರು, ಹೋಗೋದಾದ್ರೆ ಹೋಗು. ಅವಳ ಅಂದ್ರೆ ಆಕೆಯೊಂದಿಗೆ ಏನ್ ಸಂಬಂಧ ಶುರುವಾಗಿದೆ, ಅದ್ರ ಕುರಿತು ಪಶ್ಚಾತ್ತಾಪ ಇಲ್ಲ ಅಥವಾ ತಪ್ಪೊಪ್ಪಿಗೆ ಏನು ಇಲ್ಲ ಅಣ್ಣ. ಆ ಡಿಪಾರ್ಟ್ಮೆಂಟ್ ನ ಯಾವ ತರ ಅಂದ್ರ ಫಿಸಿಕಲಿ ಬಾಳ ಸ್ಟ್ರಾಂಗ್ ಅಣ್ಣ. ಜಸ್ಟ್ ಒಂದು ಕೈಯಿಂದ ತಳ್ಳ ಬಿಟ್ರೆ ನಾನು ಬಿದ್ದು ಬಿಡ್ತೀನಿ ಅಣ್ಣ. ಮೆಂಟಲಿ ಫಿಸಿಕಲಿ ಅವರು ಬಹಳ ಕ್ರಿಮಿನಲ್ ಮೈಂಡ್ ಅದ ಅಣ್ಣ. ಅವಾಗ ಸ್ಟಾರ್ಟಿನಾಗಿನಿಂದ ಅವರು ಆ ತರನೇ ಟ್ರೀಟ್ ಮಾಡ್ಕೊತ ಬಂದಾರಣ್ಣ. ನನಗ್ ಗೊತ್ತಾಗ್ಲಿಲ್ಲ ಅಣ್ಣ. ಬಟ್ ಮೊದ್ಲೊಂದು ಕಾಲದಲ್ಲಿ ನೀವಂದ್ರೆ ಪ್ರಾಣ ಅನ್ನೋ ವ್ಯಕ್ತಿತ್ವ ಇತ್ತ? ಆ ತರ ಏನು ಅಷ್ಟಕ್ಕಷ್ಟೇ. ಬಟ್ ಅಣ್ಣ ಆ ಟೈಮಿನಾಗ ಅಷ್ಟು ಜನ ಹೆಣ್ಮಕ್ಳಿಗೆ ಅಷ್ಟೇನ್ ಇದು ಇರ್ಲಿಲ್ಲ ಅಣ್ಣ. ಇವಾಗ ಅಷ್ಟೇ ಇಷ್ಟು ಇರೋದಣ್ಣ. ಆಮೇಲೆ 3 ಜನ ಹೆಣ್ಮಕ್ಳು ಆದ ತಕ್ಷಣ ಅವ್ರ ಡೈವರ್ಟ್ ಮಾಡ್ಬಿಟ್ಟು ಫುಲ್ ನಾವ್ನು ರೆಸ್ಟ್ ತರ ಅನ್ನೋ ತರ ಆಗಿ ಅವ್ರು ಹೊರಗೆ ಹುಡ್ಕೊಂಡ್ ಬಿಟ್ರಣ್ಣ. ಅವಳು ಕಾಯ್ಕೊಂಡ್ ಕುಂತಳು, ಇವ್ರು ನೋಡ್ಕೊಂಡ್ ಬಿಟ್ರಣ್ಣ. ಇವಾಗ ನನ್ ಗಂಡನೇ ಅವನು ಅಂತ
ಇಟ್ಕೊಂಡ್ಬಿಟ್ಟಾಳಣ್ಣ. ಏನ್ರ ಅವ್ರ ಮನೇಲಿ ಅವರ ಅಣ್ಣ ಡ್ಯೂಟಿ ಇರೋದು ನೈಟ್ ಹೋಗ್ತಾರೆ ಮತ್ತ ಡ್ಯೂಟಿ ಪ್ಲೇಸ್ ನಾಗ ಇರ್ತಾರಣ್ಣ. ಅರ್ಥ ಆಗ್ಲಿಲ್ಲ. ಅದೇ ಡ್ಯೂಟಿ ಎಲ್ಲಿ ಇರುತ್ತೆ ಅಣ್ಣ ಅಲ್ಲಿ ಇರ್ತಾರೆ ಇವ್ರು, ಬಟ್ ನೈಟ್ ಹೋಗ್ತಾರಣ್ಣ. ಅಂದ್ರೆ ಈಗ ಪೊಲೀಸ್ ಡ್ಯೂಟಿ ಡೇ ಟೈಮ್? ಹಾ, ಡೇ ನೈಟ್ ಎಲ್ಲಾ ಕಡೆ ಇರ್ತಾರಣ್ಣ. ಅವ್ರ ಗಂಡನಿಗೆ ಗೊತ್ತಿಲ್ವಾ ಇದೆಲ್ಲ? ಇಲ್ಲ ಅಣ್ಣ, ಆಕಿಂದು ಲೇಡಿದು ಗಂಡ ಇಲ್ಲ. ಓ, ಈಗ ಇಲ್ವಾ? ಇಲ್ಲ ಅಣ್ಣ, ಅವಾಗ್ಲೇ ಇವ್ರಿಬ್ರು ಕುಂತು ಏನ್ ಮಾಡ್ಬಿಟ್ಟಾರ ಅಣ್ಣ. ಇಲ್ಲ ಅವನು ನಾನೆಲ್ಲೂ ಕಾಯಿಲೆ ಬೀಳ್ಸರಿ ಅಂದ್ಕೊಂಡೆ. ಸ್ವಲ್ಪ ಅಷ್ಟೇ ಇದ್ದಿರ್ಬೋದಣ್ಣ, ಅದು ಆದ್ಮೇಲೆ ಪೂರಾ ಫುಲ್ ಮುಗಿಸ್ಬಿಟ್ಟಾರಣ್ಣ. ಇಲ್ಲ, ಆ ಮಕ್ಳು ಎಷ್ಟು ದೊಡ್ಡವರು? ಅವ್ರನ್ನು ದೊಡ್ಡರೇ ಅಣ್ಣ. ನನ್ ಇವರೇ ಕಾಲೇಜ್ ಓದಿಸ್ಲತ್ತಾರಣ್ಣ ಆ ಹುಡುಗನಿಗೆ. ಆ ಹೆಣ್ಣಿನ ಜೊತೆ ಮತ್ತೆ ಯಾವಾಗಾದ್ರೂ ಮಾತಾಡಿದ್ರ ನೀವು? ಇಲ್ಲ ಅಣ್ಣ, ಅದೇ ಲಾಸ್ಟ್ ಟೈಮ್. ಅವನೇ ನನ್ ಗಂಡ ಅದೇನ್ ಮಾಡ್ಕೊಳ್ತಿ ಮಾಡ್ಕೊ ಅನ್ನೋ ಅರ್ಥ. ಹೌದಣ್ಣ. ಈಗ ಇವರೇ ಆಕಿನ ಕೈಯಲ್ಲಿ ಇರ್ಬೇಕಾದ್ರೆ ನಾನ್ ಏನ್ ಮಾಡಕ್ ಆಗ್ತಣ್ಣ. ಅವಳದೇನಿದೆ ಅಂತ. ಹೌದಣ್ಣ. ನೀವು ಏನ್ ಕೈ ಬಿಟ್ಬಿಟ್ಟಿದ್ದೀರೋ ಅಥವಾ ಇನ್ನು ಭರವಸೆ ಇಟ್ಕೊಂಡಿದ್ದೀರೋ? ಅಣ್ಣ ಅದೇ ಆಕ್ಚುಲಿ ನಾನು ನನ್ ಗಂಡನ್ ಮೇಲೆ ಏನ್ ಹೇಳ್ಬೇಕಂದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು, ಏನಾನ ಒಂದ್ ಮಾಡ್ಬೇಕು, ನೋಡ್ಬೇಕು. ನಮ್ದು ಮನೆಯಲ್ಲಿ ನಮ್ ಪೇರೆಂಟ್ಸ್ ಮನೆಯಲ್ಲಿ ಯಾರು ಸ್ಟ್ರಾಂಗ್ ಇಲ್ಲ. ಏನಾದ್ರೂ ಮಾಡ್ಬೇಕು ನೋಡ್ಬೇಕು ಅಂತಂದ್ರೆ ನನಗೆ ಸಪೋರ್ಟ್ ಯಾರು ಇಲ್ಲ ಅಣ್ಣ. ಆಮೇಲೆ ನಮ್ದು ಮಾವರ್ದು ಅಣ್ಣ ತಮ್ಮಂದಿರು ಇರ್ತಾರಲ್ಲ ರೀ ಅಣ್ಣ, ಅವ್ರದ್ದು ನಮ್ಮ ಮಾವರೇ ಫಸ್ಟ್ ನಮ್ಗೆ ಹೊಲ್ದಾಗ ಕೊಟ್ಟಿಲ್ಲ ಪಾಲು ಅಂತ ಹೇಳಿ ನಮ್ಮ ಮನೆಯವ್ರ ಕೇಸ್ ಮಾಡ್ಬಿಟ್ಟಾರಣ್ಣ ಅವ್ರ ಮೇಲೆಲ್ಲ. ಯಾರ ಮೇಲೆ? ನಮ್ದು ಮಾವಂದಿರ್ದು ತಮ್ದಿರ್ ಮೇಲೆ, ತಮ್ದಿರ್ ಮಕ್ಕಳ ಮೇಲೆಲ್ಲ ಮಾಡ್ಬಿಟ್ಟಾರಣ್ಣ. ನಿಮ್ಮ ಮಾವಂದ್ರ ನಿಮ್ ಗಂಡನ ಅಪ್ಪ? ಹಾ, ಕಜನ್ ಬ್ರದರ್ಸ್ ಆಗ್ತಾರಲ್ಲ ಅಣ್ಣ, ಅವ್ರ ಮೇಲೆಲ್ಲ ಇದು ಮಾಡಿದ್ದಾರೆ, ಕೇಸ್ ಮಾಡ್ಬಿಟ್ಟಾರಣ್ಣ ಇವ್ರ ನಮ್ಮ ಮನೆಯವ್ರು. ಅವರು ಅದನ್ನೇ ಮನ್ಸಿನಲ್ಲಿ ಇಟ್ಕೊಂಡು ದ್ವೇಷ ಮಾಡಕಂತ ನಮ್ಮ ಮನೆ ಮ್ಯಾಟರ್ಸ್, ನಮ್ಮ ಮನೇದ್ ಏನೇ ಇರ್ಲಿ ಫುಲ್ ರೆಸ್ಪೆಕ್ಟ್ ಎಲ್ಲ ಹರಾಶ್ ಮಾಡ್ಬಿಟ್ರಣ್ಣ. ಅಂದ್ರೆ ನಿಮ್ಮ ಮಾವಂದಿರು? ನಮ್ಮ ಮಾವಂದಿರು, ಚಿಕ್ಕ ಮಾವಂದಿರ್ ಮಕ್ಕಳೆಲ್ಲ ಅಣ್ಣ, ಕಸನ್ಸ್ ಬ್ರದರ್ ಆಗ್ತಾರಲ್ಲ ಅವರೆಲ್ಲ ಅಣ್ಣ. ಅಂದ್ರೆ ನಿಮ್ ಗಂಡಂಗೂ ಅವ್ರಿಗೂ ಆಗಲ್ಲ? ಬರಲ್ಲ ಅಣ್ಣ, ಎಷ್ಟನೂ ಬರಲ್ಲ. ಅಂದ್ರೆ ಜಮೀನ್ ಕಾರಣಕ್ಕೆ ಹಂಗೇನು ಆಗಿದೆ ಅಂತ? ಹೌದು ಅಣ್ಣ. ಆ ಮಟ್ಟಕ್ಕೆಲ್ಲ ಮಾಡ್ಬಿಟ್ರಣ್ಣ ನಮ್ಗೆ. ಇವ್ರು ನಮ್ ಗಂಡ ಹೊರಗ್ ಡ್ಯೂಟಿ ಹೋಗ್ಬೇಕಾದ್ರೆ ಅವರೆಲ್ಲ ನಮ್ಗೆ ಫುಲ್ ಅಂದ್ರೆ ಟಾರ್ಚರ್, ಮೆಂಟಲಿ ಇಷ್ಟು ಟಾರ್ಚರ್ ಕೊಟ್ರಣ್ಣ. ಬಹಳ ಟಾರ್ಚರ್ ಕೊಟ್ರ ಅವ್ರು. ಈಗ ನೀವು ಗಂಡ ಅವ್ರು ಹೊರಗೆ ಡ್ಯೂಟಿ ಹೋಗ್ಬೇಕಾದ್ರೆ ನಮ್ಗ್ ಮಕ್ಕಳಿಗೆ ನನ್ಗೆ ಎಷ್ಟು ಟಾರ್ಚರ್ ಕೊಟ್ರು, ಇವ್ರಿಗೆ ಎಷ್ಟು ಹೇಳಿದ್ರು ಒಂದ್ ಕಿವಿಯಿಂದ ಕೇಳ್ಬೇಕು, ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು. ಏನ್ ಟಾರ್ಚರ್ ಕೊಡ್ತಿದ್ರು ನಿಮ್ಗೆ? ಈ ತರ ಸುಮ್ನೆ ಹರಾಸ್ಮೆಂಟ್, ಏನೋ ಒಂದ್ ಹೇಳೋದು, ಏನೋ ಒಂದ್ ಕೇಳೋದು, ಈ ತರ. ಅಲ್ಲವಾ, ಅವ್ರ ಹೋದಾಗ ನೀನ್ ಮನೆ ಒಳಗೆ ಇರ್ತಿದ್ದೆ, ನಿನಗೇನ್ ಟಾರ್ಚರ್ ಕೊಡ್ತಿದ್ರು ಮುಂದೆ? ಅಣ್ಣ ಈ ತರ ಏನಾರ ಒಂದ್ ಮನೆಯೊಳಗೆ ಇದ್ರು ಅವ್ರು ಎಲ್ಲ ರೌಡಿಸಮ್ ತರ ಅಣ್ಣ. ಈ ತರ ಮೆಂಟಲಿ ಟಾರ್ಚರ್ ಕೊಡೋದ್ ಮಾಡೋದು. ಅಕ್ಕ ಪಕ್ಕನೆ ಮನೆ ಇರೋ ಸಲುವಾಗಿ ಫುಲ್ ಟಾರ್ಚರ್ ಕೊಟ್ರಣ. ಇವಾಗ ಮಕ್ಳು ಹೆಂಡತಿ ಅಂತೂ ಏನು ಮಂತ್ಲಿ ಒಂದ್ಸಾರಿ ಏನ್ ಬರೋದು, 2-3 ದಿವ್ಸ ಇರೋದು ಹೋಗೋದು. ಬಟ್ ಏನು ನಮ್ದು ಸ್ನಾನನೇ ನಮ್ದು ಇದನ್ನೇ ಕೊಟ್ಬಿಟ್ಟಾರ ಅವಳಿಗೆ. ಇನ್ನೀಗ ಅವ್ರು ಒಂಥರ ಹಾವಿನ ತರ ಎಷ್ಟು ಹಾಲು ಹಾಕಿದ್ರು ವಿಷನೇ ಬಿಡುತ್ತೆ ಅಣ್ಣ. ಈಗ ಗಂಡ ಮನೆಗ್ ಡೈಲಿ ಬರ್ತಾರ? ಇಲ್ಲ ಅಣ್ಣ, ಬರಲ್ಲೂರು, ಡೈಲಿ ಬರಲ್ಲೂರು. ಹೊರಗ್ ಡ್ಯೂಟಿ ಹಾಕ್ರ ಆ ಕಡೆ ಹೋಗ್ತಾರ, ಮನೆಗ್ ಬಂದರು ಡೈಲಿ ಮೋಸ್ಟ್ಲಿ ಬಾಳ್ ಅಂದ್ರ 1 ವೀಕ್ ಅಷ್ಟೇ ಇರ್ತಾರಣ್ಣ. ಅಲ್ಲ, ಈಗ ವಾರಕ್ಕೆ ಎಷ್ಟ್ ದಿನ ಬರ್ತಾರ ಅಂದಾಜು? ಅದೇ ಅಣ್ಣ, ಬಂದ್ರೆ 1 ವಾರ ಇರ್ತಾರಣ್ಣ, ಬರ್ಲಿಲ್ಲ ಅಂತಂದ್ರೆ ಆ ಕಡೆ ಹೋಗ್ತಾರಣ್ಣ. ಡ್ಯೂಟಿ ಇರೋದೇ ಹಾಗೆ ಅಣ್ಣ. ಓಕೆ, ಡ್ಯೂಟಿ ಎಲ್ಲೋ ಹೋಗ್ತಾರೆ ಅಂದ್ಕೊಂಡು ಅಲ್ಲಿ ಎಲ್ಲಿ ಇರ್ತಾರೆ? ಡ್ಯೂಟಿ ಮುಗ್ದಾದ್ಮೇಲೆ ಎಲ್ಲಿ ಸ್ಟೇ ಆಗ್ತಾರೆ?
ಅದೇ ಅಣ್ಣ ಅವ್ರ ಡ್ಯೂಟಿ ಮಾಡೋ ಪ್ಲೇಸ್ನಾಗೆ ಸ್ಟೇ ಆಗ್ತಾರಣ್ಣ. ಮತ್ತೆ ಅವಳ ಮನೆಗೆ ಹೋಗ್ತಾರೆ ಅಂತೀಯ ನೀನು? ಹೋಗ್ತಾರಣ್ಣ, ಡೈಲಿ ನೈಟ್ ಹೋಗ್ತಾರೆ, ಡೇ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಅವ್ರ ಲಿವ್ ಇನ್ ರಿಲೇಶನ್ಶಿಪ್ ಇರುತ್ತಲ್ಲ ಅಣ್ಣ, ಆ ತರ ಇರೋರು ಅವರು. ಈಗ ನಿನ್ ಮಕ್ಳಿಗೆ ಎಷ್ಟು ವರ್ಷ ಅಣ್ಣ ಒಬ್ಳು ಡಿಗ್ರಿ ಓದ್ತಾಳಣ್ಣ, ಇನ್ನೊಬ್ಳು ಸೆಕೆಂಡ್ PUC ಇಬ್ರು ಡಿಗ್ರಿ ಓದ್ತಾರಣ್ಣ. ಒಬ್ಳು ಸಣ್ಣವಳು ಹೈಸ್ಕೂಲ್. ಮಕ್ಳಿಗೆ ಇದೆಲ್ಲದರ ಅರಿವಿದೆಯಾ? ಹೌದಣ್ಣ. ಏನಂತಾರ ಅವ್ರು ಏನಂಬಲ್ಲ ಅಣ್ಣ, ಮೊದಲಿಂದ ಅವ್ರಿಗೂ ಜಾಸ್ತಿ ಹೊರಗಡೆ ಒಯ್ದಿಲ್ಲ ಅಣ್ಣ. ಅವ್ರು ಹೊರಗಿನ ನಾಲೆಜ್ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಣ್ಣ ಅವ್ರಿಗೂ ಅಷ್ಟೇನು. ಈ ತರ ಮನೆಗೆ ಇಷ್ಟೊಂದು ಪ್ರಾಬ್ಲಮ್ ಅದ ಆದ್ರೂ ಅವ್ರಿಗೆ ಅಷ್ಟೇನ್ ಗೊತ್ತಾಗಲ್ಲ ಅಣ್ಣ. ಅಲ್ಲವಾ, ಡಿಗ್ರಿಗೆ ಬಂದಿರೋ ಮಕ್ಳು ಗೊತ್ತಾಗದೆ ಏನು ಅದ ಅಂತ ಗೊತ್ತು ಅಣ್ಣ. ಬಟ್ ಈ ತರ ಹಿಂಗ ಈ ತರ ಇರ್ತಾರ ಆ ತರ ಅಂತ ಇಷ್ಟೇನು ಗೊತ್ತಾಗಲ್ಲ ಅಣ್ಣ. ಅಲ್ಲ, ಈಗ ಅದೆಲ್ಲ ಗೊತ್ತಾಗಬೇಕು ಅಥವಾ ಗೊತ್ತಾಗ್ಲಿ ಅಂತ ಅಲ್ಲ, ಬಟ್ ನನ್ನ ತಾಯಿ ಏನ್ ವ್ಯಥೆ ಪಡ್ತಾವಳೆ ಅಂತ ಗೊತ್ತಾ ಅಂದಿದ್ದು. ಹಾ ಅಣ್ಣ. ಅರಿವಿದೆಯಾ ಅದ್ರ ಬಗ್ಗೆ? ಹಾ ಅಣ್ಣ. ಮಕ್ಳದು ಓದಿನ ಫೀಸು ಇದೆಲ್ಲ ಯಾರು ನೋಡ್ಕೊಳ್ತಾರೆ? ಅಣ್ಣ ಅವ್ರದ್ದು ತಪ್ಪು ಅಲ್ಲ ಅಣ್ಣ, ಅವ್ರದ್ದು ಫುಲ್ 110% ತಪ್ಪು. ಅವರಿಂದ ನನ್ನ ಲೈಫ್ ಈ ತರ ಆಗ್ಬಿಟ್ಟು ನಂದು ಪ್ಲೇಸ್ ಹಿಂಗ್ಸಿ ಕೊಟ್ಟು ಬಿಟ್ಟಾರಲ್ಲ ಅಣ್ಣ. ಅಲ್ಲ, ತಪ್ಪ ಹೌದವ. ನನ್ನ ಪ್ರಶ್ನೆ, ಮಕ್ಳು ಫೀಸು ಅಥವಾ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊಳ್ತಾರ ಅಂದೆ. ಎಲ್ಲ ನಂದು ಕೈಯಲ್ಲೇ ಇದೆ ಅಣ್ಣ. ನೀವೆಲ್ಲಿಂದ ತರ್ತೀರ ದುಡ್ಡ? ಅವರು ಆಕ್ಚುಲಿ ಅವ್ರ ಸ್ಯಾಲ್ರಿನೇ ನಾನ್ ತಗೋತೀನಿ ಅಣ್ಣ. ಅವ್ರ ಸ್ಯಾಲ್ರಿ ನಿಮಗ್ ಬರುತ್ತಾ? ಹೌದಣ್ಣ, ನಾನೇ ತಗೋತೀನಿ. ಅವರಿಗೆ ಹೊರಗಿಂದ ಔಟ್ ಆಫ್ ಇನ್ಕಮ್ ಅದು ಬೇರೆ ಬರುತ್ತೆ ಅಣ್ಣ ಆ ಡಿಪಾರ್ಟ್ಮೆಂಟ್ನಾಗ. ಬಟ್ ಅವ್ರ ಆತ್ಮಸಾಕ್ಷಿ ಅವ್ರಿಗ್ನು ಗೊತ್ತಣ್ಣ, ಅವ್ರು ಮಾಡಿರೋದು ರಾಂಗ್. ಇವಾಗ ಮೊದಲ್ನು ಗೊತ್ತು, ಲಾ ಅಗೇನ್ ಆಗುತ್ತೆ ಅಂತ ಹೇಳಿ ನನ್ಗೆ ಹ್ಯಾಂಡ್ ಓವರ್ ಮಾಡಕ್ಯಾರಣ. ಅದು ನಾನ್ ಎಲ್ಲಿ ಸಿಗ್ಬಾರ್ದು ಅಂತ ಹೇಳಿ ನನ್ಗ್ ಮೊದ್ಲೇ ಅವ್ರದ್ದು ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಕೊಟ್ಟಾರಣ. ಮೊದಲ್ ನನ್ನ ಹತ್ರ ಏನು ಇರ್ಲಿಲ್ಲ. ಈವನ್ ನಾನು ಹೊರಗಡೆ ಹೋಗಿ ನೇಲ್ ಪೇಂಟ್ನೂ ತರ್ತಿದ್ದಿಲ್ಲ ಅಣ್ಣ. ನನ್ನ ಲೈಫು ಅವಳು ಯಾವಾಗ ಬಂದಾಳ ಅವಾಗ ಉಲ್ಟಾ ಆಗ್ಬಿಟ್ಟದಣ್ಣ. ಎಷ್ಟು ದ್ವೇಷ. ಬಟ್ ಏನ್ ಮಾಡಕ್ ಆಗ್ತಾ ಇಲ್ಲ. ನಾನ್ ಇಷ್ಟು ದಿವ್ಸನ ಹೇಟ್ ಮಾಡೀನಿ. ರಿವೆಂಜ್ ತಗೋಬೇಕಂತ ಭಾಳ ಮಾಡಿನಣ್ಣ. ಬಟ್ ನಾನೇ ಸಾಯ್ತಾ ಇದ್ದೀನಿ ಇದ್ರಾಗ. ಯಾರ ಮೇಲೆ ರಿವೆಂಜ್ ತಗೋ? ಎಲ್ಲದಕ್ಕ ಕಾರಣ ನನ್ ಗಂಡ ಅಣ್ಣ. ನಾನ್ ರಿವೆಂಜ್ ತಗೋಬೇಕಂತ ಬಹಳ ಟ್ರೈ ಮಾಡಿದೆ ಅಣ್ಣ. ಬಟ್ ಅವನು ಬಹಳ ಸ್ಟ್ರಾಂಗ್ ಇರೋ ಸಲುವಾಗಿ ಏನೂ ಆಗಿಲ್ಲ, ಆಗಲ್ನೂ ಸಾಧ್ಯ ಇಲ್ಲ. ರಿವೆಂಜ್ ಯಾವ ತರ ತಗೊಳ್ತೀಯ? ಏನ್ ಮಾಡಕ್ಕಾಗುತ್ತೆ ಅಣ್ಣ, ಒಬ್ಳು ಹೆಣ್ಮಗಳು, ಏನೂ ಆಗಲ್ಲ, ಜೀರೋ. ಅಲ್ಲ, ಆಗೋದು ಬಿಡೋದು ಆಮೇಲೆ ಯೋಚನೆ ಏನಿದೆ? ಏನಾಗಲ್ಲ ಅಣ್ಣ, ಏನು ಆಗಲ್ಲ ಅಣ್ಣ. ಮಕ್ಳು ನನ್ಗಂತೂ ಬಿಡ್ರಿ, ನಂದು ಹಾಳಾಗೋಯ್ತು. ಮಕ್ಳಿಗನ ನೋಡ್ಬೇಕಿಲ್ಲ ಅಣ್ಣ, ಮಕ್ಳಿಗ್ನು ನೋಡಲ್ಲ. ಎಲ್ಲ ದುಡ್ಡು ಕಾಸೆಲ್ಲ ನಿನಗೆ ಕೊಡ್ತಾರಲ್ಲವಾ? ಅಣ್ಣ ಮಕ್ಳಿಗೆ ಬೇಕಾಗಿದ್ದು ಪ್ರೀತಿ ಇರುತ್ತೆ ಅಣ್ಣ. ತಾಯಿಯಾಗಿ ನೀನಿದ್ದೀಯಲ್ಲ ಕೊಡ್ಲಿಕ್ಕೆ. ಅವನಿಂದ ನಾ ಈ ಮಟ್ಟಕ್ಕೆ ಬಂದಿನ. ನಾ ಡಿಸರ್ವ್ ಮಾಡ್ತೆ. ಒಂದ್ ಲೈಫ್ ನನ್ ಮಕ್ಳದು, ಒಂದ್ ಲೈಫ್ ನಂದು, ಒಂದ್ ಲೈಫ್ ಫುಲ್ ಎಲ್ಲ ಹಾಳ್ಮೆ ಮಾಡ್ಬಿಟ್ಟ ಅಣ್ಣ. ಆ ಊರಲ್ಲಿ ಅವನಿಗೆ ಯಾರು ಕೊಟ್ಟಿರ್ಲಿಲ್ಲ ಅಣ್ಣ ಹೆಣ್ಣು. ನನ್ ತಂದೆ ತಾಯಿ ನನ್ ಕೊಟ್ಟಿ ಬಹಳ ಸೆಲೆಬ್ರೇಟ್ ಆಗಿ ಎಲ್ಲ ಮಾಡಿಕೊಟ್ರಣ್ಣ. ಊರಾಗ ಯಾರು ಮಾಡ್ಲಿಲ್ಲ, ಯಾರು ಕೊಟ್ಟಿಲ್ಲ. ಆ ತರ ಇದ್ದೀನಿ, ಈ ತರ ಮಾಡ್ಬಿಟ್ಟ ಅಣ್ಣ. ಈತನ ಯಾರು ಹೆಣ್ಣು ಕೊಟ್ಟಿರ್ಲಿಲ್ವಾ? ಊರಲ್ಲಿ ಯಾರು ಕೊಟ್ಟಿಲ್ಲ ಅಣ್ಣ. ಇವ್ ಒಂಥರ ಡಿಫ್ರೆಂಟ್ ಮನುಷ್ಯ, ಅದು ನಮ್ಗ್ ಗೊತ್ತಿರ್ಲಿಲ್ಲ ಅಣ್ಣ. ಡಿಫ್ರೆಂಟ್ ಮನುಷ್ಯ ಅಂದ್ರೆ ಒಂಥರ ಅಣ್ಣ. ಅವ್ನ್ ಮಾಡಿದ್ದೆ ಕರೆಕ್ಟ್, ಅವ್ನ್ ಹೇಳಿದ್ದೆ ಕರೆಕ್ಟ್. ಅವ್ನ್ ಥಿಂಗ್ಸ್ ನಲ್ಲಿ ಅಹಂಕಾರ ಅಂತಲ್ಲ. ಹಾ ಅಣ್ಣ,
ಆ ತರ ನಮ್ಮ ಮನೆಗ್ ನಮ್ ತಾಯಿನೂ ಈ ತರ ಇರುತ್ತೆ ಸಂಸಾರ, ಆ ತರ ಇರುತ್ತೆ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ನನ್ಗೆ ಯಾರು ಏನು ಹೇಳಿಲ್ಲ. ಬಟ್ ನಮಗ್ನು ಅಷ್ಟೇನ್ ನಾಲೆಜ್ ಇರ್ಲಿಲ್ಲ ಅಣ್ಣ. ಆ ಮನುಷ್ಯ ಇರೋದೇ ಹೀಗೆ, ಈ ತರಾನೇ ಇರ್ಬೋದೇನೋ ಅಂತ ಹೇಳಿ ನಾನು ಹಂಗೆ ಉಳ್ದ್ಬಿಟ್ಟೆ ಅಣ್ಣ. 3 ಹೆಣ್ಮಕ್ಳು ಹುಟ್ರು, 3 ಟೈಮ್ನಾಗೆಲ್ಲ ನಾ ರೆಸ್ಟ್ ಮಾಡ್ಬೇಕಿತ್ತಣ್ಣ. ಫಿಸಿಕಲಿ ಟಾರ್ಚರ್ ಕೊಟ್ಟಿಲ್ಲ, ಬಟ್ ಮೆಂಟಲಿ ಇಗ್ನೋರೆನ್ಸ್ ಲಿಂದೆ ನನಗೆ ಫುಲ್ ಟಾರ್ಚರ್ ಕೊಟ್ಟನಣ್ಣ. ನಾ ಇರ್ಬೇಕಾದ್ರೆ ನನ್ ಮಕ್ಳಿಗೆ ನೋಡಲ್ಲ, ನಾ ಸತ್ರೆ ನನ್ ಮಕ್ಳಿಗೆ ನೋಡಲ್ಲ ಅಣ್ಣ, ಅದಿಷ್ಟು ಕಿತ್ಕೊಂಡ್ಬಿಡ್ತಾನ. ನೀನೊಂದ್ ವೇಳೆ ಇಲ್ಲ ಅಂದ್ರೆ ನಿನ್ ಮಕ್ಳು ನೋಡ್ಕೊಳ್ತಾರೆ. ಅದೇ ಕಾಯ್ತಾ ಇದ್ದಾನಣ್ಣ, ಅದೇ ಕಾಯ್ತಾ ಇದ್ದಾನ. ನಾ ಯಾವಾಗ ಸಾಯ್ತೀನೋ ಅಂತ ಅವ್ರ ಮನೆಯವರು ನನ್ ಗಂಡ ಫುಲ್ ವೇಟ್ ಮಾಡೋರು. ನಿನ್ ಸಾವಿನಿಂದ ಅವ್ರಿಗೇನ್ ಪ್ರಯೋಜನ? ಅದೇ ಅವ್ರ ಮನ್ಸಿಗೆ ಬಂದಿನವ್ರಿಗೆ ಇಟ್ಕೋತಾರಲ್ಲ ಅಣ್ಣ ಮನೆಗ. ಓಕೆ, ಅವ್ರನ್ನ ಕರ್ಕೊಂಬಂದ್ ಇಟ್ಕೊಳ್ತಾರೆ ಅಂತಲ್ಲ. ಹಾಗ್ನು ಮಾಡ್ಬೋದಿಲ್ಲ, ಅವ್ರ ಮನೆಗ ಅವ್ರದ್ದು ಅಕ್ಕ ತಂಗಿಯರ್ ಮಕ್ಕಳು ಅಕ್ಕ ತಂಗಿಯರಿಗೆ ಇಟ್ಕೋಬೋದಲ್ಲ ಅಣ್ಣ. ಏನು ಉಳ್ದಿಲ್ಲ ಅಣ್ಣ ಲೈಫ್. ನನ್ ಮಕ್ಳಿಗೆ ತಗೊಂಡ್ ನಾನು ಹಿಂಗೆಲ್ಲನ ಸಾಯ್ಬೇಕಂತ ಅನ್ನೋ ಮಟ್ಟಕ್ ಹೋಗ್ಯದ. ಅಂದ್ರೆ ಈಗ ನೋಡವ, ಈಗ ಒಂಚೂರು ಬಿಡಿಸೋಣ ಇದನ್ನ. ಈಗ ಪ್ರೀತಿ ಅಥವಾ ನಿನ್ನ ಬಗ್ಗೆ ಇರಬೇಕಾದಂತಹ ಏಕಪತ್ನಿ ವ್ರತಸ್ಥ ಅನ್ನುವ ಆ ಶೀಲ, ಧರ್ಮಗುಣ, ನಿಯತ್ತು ಇಲ್ಲ ಅನ್ನೋದು ಬಿಟ್ರೆ ಓಕೆ, ಅದೊಂದು ಕಡೆ ಮಾತಾಡಿ. ಬಟ್ ಮನೆಗೇನು ಕೊಡಬೇಕು, ಮನೆ ನಡೆಯೋಕೆ ಏನು ಬೇಕು, ಅದನ್ನೆಲ್ಲ ಓಕೆ ಅಣ್ಣ, ಅದನ್ನೆಲ್ಲ ಕರೆಕ್ಟ್ ಅದ. ಎಲ್ಲ ನಾನೇ ತಂದ್ಕೋಬೇಕು, ನಾನೇ ಮಾಡ್ಬೇಕಣ್ಣ. ಓಕೆ, ಫೈನ್. ಬಟ್ ದುಡಿಮೆ ಅಂತೂ ಕೊಡ್ತಾರೆ ಅಂತ. ಹೌದಣ್ಣ. ಓಕೆ, ದುಡಿಮೆ ಕೊಡ್ತಾರೆ, ಮಿಕ್ಕಿದ್ದೆಲ್ಲ ತರೋದು ಮಾಡೋದೆಲ್ಲ ನೀನು ಮಾಡಬೇಕು ಅಂತ. ಹೌದಣ್ಣ. ಆದ್ರೆ ಇದಕ್ಕೂ ಮೀರಿದ ದೊಡ್ಡ ದುಃಖ ಏನಂದ್ರೆ, ಮನೆಗೆ ಸಂಜೆ ಆದ್ಮೇಲೆ ಮನೆಗೆ ಬಂದು ಮಕ್ಳ ಜೊತೆ ಹೆಂಡತಿ ಜೊತೆ ಬೆರೆತಾಗ ಮನೆ ನಂದು ಗೋಕುಲವಾಗುತ್ತೆ. ಆ ಭಾಗ್ಯ ನನಗಿಲ್ವಲ್ಲ, ಅಥವಾ ಆ ಸ್ಥಾನವನ್ನ ಅವಳು ಯಾರಿಗೋ ಕೊಟ್ಟಿದ್ದಾನಲ್ಲ ಅನ್ನೋ ದುಃಖ ನಿನಗೆ. ಹೌದು ಅಣ್ಣ. ನೋಡವಾ, ಆಯ್ತು, ಎಲ್ಲ ಕಿತ್ಕೊಂಡ್ ಬಿಟ್ಟಳ ಅಣ್ಣ. ಆಕಿಂದು ಪ್ಲೇಸ್ ನಂಗ್ ಕೊಟ್ಟು ಬಿಟ್ಟಳ, ನಂದು ಆಗಿ ಕಿತ್ಕೊಂಡ್ ಬಿಟ್ಟಳಣ್ಣ. ಆಯ್ತು, ತೊಂದರೆ ಇಲ್ಲ. ನೋಡವಾ, ಈಗ ನೀನು ಕಾರ್ಯಕ್ರಮ ಬಹಳಷ್ಟು ಸಮಯದಿಂದ ಕೇಳ್ತಾ ಇದ್ರೆ, ಯಾವಾಗ್ಲಿಂದ ಕೇಳ್ತಿದ್ದೀರಾ ಕಾರ್ಯಕ್ರಮ? ನಾನ್ ಮೊದಲು 1 year ಕೆಳಗೆ ನೋಡ್ದೆ ಅಣ್ಣ, ಕೇಳ್ದೆ. ಆಮೇಲೆ ಇವಾಗ ಸ್ವಲ್ಪ ನನಗೆ ಬಾಳ ಒಂಥರ ಮನ್ಸಿಗೆ ಕಷ್ಟ ಬಾಳ ಆಗಕತ್ತಿ. ನನಗೆ ಹಿಡ್ದು 3-4 ಸಾರಿ ನೋಡಿನಣ್ಣ. 3-4 ಟೈಮ್ನಾಗ ಟ್ರೈ ಮಾಡಿದ್ರಲ್ಲಿ ನಿಮ್ ಕಾಲ್ ರಿಸೀವ್ ಆಗ್ತಾಣ. ಇರ್ಲವ, ಈಗ ನಾನು ಹೇಳೋದು ಕೇಳು. ನಿನ್ನ ಎಲ್ಲ ದುಃಖವನ್ನ ಹಂಚ್ಕೊಂಡಾಯ್ತು, ಇರ್ಲಿ, ನನಗೆ ಅರ್ಥವಾಯ್ತು. ಈಗ ನೀವು ಮಾನಸಿಕವಾಗಿ ಏನು ಹೇಳಲಿಕ್ಕೆ ಹೊರಟಿದ್ದೀರಿ ಅಥವಾ ನಿಮ್ಮ ನೋವೇನು ನನಗೆ ಅರ್ಥವಾಗಿದೆ. ಆದರೆ ಈ ಸಮಯದಲ್ಲಿ ತುಂಬ ದುಡುಕಿ ಏನೇನೋ ನಿರ್ಧಾರ ತಗೊಳ್ಲಿಕ್ಕೆ ಆಗಲ್ಲ. ಈಗ ನಿಜವಾಗಿಯೂ ಯಾರಿಗೋಸ್ಕರ ಬದುಕಬೇಕು, ಹೇಗೆ ಬದುಕಬೇಕು, ಇಂಥವೆಲ್ಲ ಬಂದಾಗ ನನ್ನ ಯೋಚನೆ ಹೇಗಿರಬೇಕು, ಬದುಕನ್ನ ಬಹಳ ದೊಡ್ಡ ಅವಕಾಶ ಅಂತ ಭಾವಿಸುವುದಾದರೆ ನಾವು ಇಂತಹ ವಿಚಾರಗಳನ್ನ ಕಣ್ಣೀರಾಕಿ ದುಃಖಪಟ್ಟು ಸ್ವಲ್ಪ ಗಳಿಗೆ ಒಂದು ಕಡೆ ಕೂತು ನೊಂದುಕೊಂಡು ಮರ್ತು ಬಿಡಬೇಕೆ ಹೊರತು ನನ್ನ ಬದುಕನ್ನು ಮುಗಿಸ್ಕೊಳ್ಬಿಡ್ತೀನಿ ಅಂತಲಾದರೂ ಆಗಲಿ, ಅಥವಾ ಅವ್ರಿಗೇನೋ ಮಾಡಿಬಿಡ್ತೀನಿ, ಅಥವಾ ನಾನು ದ್ವೇಷ ತೀರಿಸ್ಕೊಳ್ತೀನಿ, ಅಥವಾ ನಾನು ಸೇಡು ತೀರಿಸ್ಕೊಳ್ತೀನಿ. ಬದುಕು ದ್ವೇಷವನ್ನು ಹುಟ್ಟಾಕ್ಲಿಕ್ಕೂ ಸಿಕ್ಕಿಲ್ಲ, ಅಥವಾ ನಿನಗಾದ ಅನ್ಯಾಯಕ್ಕೆ ಸೇಡು ತೀರಿಸ್ಕೊಳ್ಳೋಕೆ ನಿನಗಿಂತ ಹಿರಿದಾದದ್ದೊಂದು ವಿಧಿ ಅಂತ ಇದೆಯವ. ಈಗ ನೀನು ಈ ಸಮಯದಲ್ಲಿ ಏನೇ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಾಳೆ ದಿನ ನಿನ್ನ ಮಕ್ಕಳು ಅನಾಥರಾಗ್ತಾರೆ. ಅಂದ್ರೆ ಆತ ಮಲಗ್ ಕೆಟ್ಟ, ನೀನು ಅದಕ್ಕೆ ಸೇಡು ತೀರಿಸ್ಕೊಳ್ಳೋಕೆ ಹೋಗಿ ನೀನು ಕೆಟ್ಟೆ ಅಂದ್ರೆ ಇಬ್ಬರೂ ಕೂಡ ಸೇರಿ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಆಯ್ತಲ್ಲವಾ. ಈಗ ನಿನ್ನ ಯೋಚನೆ ಸ್ವಲ್ಪ ವಿಶಾಲವಾಗಿ ಆಗಬೇಕು. ಹೌದು, ಗಂಡನ ಅನ್ಯಾಯದ ಬುದ್ಧಿ ಅಥವಾ ಗಂಡನ ನಿಯತ್ತಿಲ್ಲದ ಬುದ್ಧಿ ಅಥವಾ ಗಂಡನ ಪರಸ್ತ್ರೀ ವ್ಯಾಮೋಹ ಹೆಂಡತಿಯಾಗಿ ನಿನಗೆ ದುಃಖ ಕೊಟ್ಟಿರೋದ್ರಲ್ಲಿ ಯಾವ ವಿಶೇಷತೆಯೂ ಇಲ್ಲವ. ಅದೆಲ್ಲ ಹೆಣ್ಮಕ್ಳಿಗೂ ಆಗುವಂತಹ ದುಃಖವೇ, ಅದನ್ನೇ ನಿನಗೂ ಆಗಿದೆ. ಆದರೆ ಇಲ್ಲಿ ನನಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರೋದು, ಇಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ
ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನ ಅಥವಾ ತನ್ನ ಹೆಂಡತಿಗೆ ಅನ್ಯಾಯ ಮಾಡಿ ಇನ್ಯಾವುದೋ ಪರಸ್ತ್ರೀ ವ್ಯಾಮೋಹಕ್ಕೋಸ್ಕರ ಸಂಸಾರದಲ್ಲಿ ಇಂತಹ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರುವ ಆತನಿಂದ ನೀನು ಏನೂ ಈಗ ಹಬ್ಬ ಅಂದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು, ಅಲ್ಲಿ ಹೇಳ್ಬೋದು, ಇಲ್ಲಿ ಹೇಳ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು. ಅಂದರೆ ಇಲ್ಲಿಂದ ಈಚೆಗೆ ನೀನು ಏನೇ ದೊಡ್ಡ ಸ್ಟೆಪ್ ಇಟ್ಟರೂ ಕೂಡ ಅದು ಇನ್ನೂ ಘಾಸಿ ಆಗುತ್ತೆ ಹೊರತು ತಿದ್ದಿಕೊಳ್ಳೋದಿಕ್ಕೆ ಈಗ ಹಣಬಲವೋ ಭುಜಬಲವೋ ಯಾವುದೋ ಒಂದು ಬಲಗಳಲ್ಲಿ ನಡೀತಾ ಇರಬೇಕಾದ್ರೆ ನಿನ್ನ ಬುದ್ಧಿ ಮಾತುಗಳು, ನಿನ್ನ ಆಕ್ಷನ್ಗಳು ಅಲ್ಲಿ ಕೆಲಸ ಮಾಡೋದಿಲ್ಲ. ಈಗ 42 ವರ್ಷ ಬರೋಬ್ಬರಿ ಒಂದಷ್ಟು 20-25 ವರ್ಷದ ದಾಂಪತ್ಯವನ್ನು ಕಳೆದು ಬಿಟ್ಟಿದೀಯಾ. ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ, ಅವರಿಗೆ ಒಂದು ಮುಂದಿನ ಮನೆಗೆ ಹೋಗಬೇಕಾಗಿರೋರಿದ್ದಾರೆ. ನೋಡವಾ, ಯಾವ ಪರಸ್ತ್ರೀ ವ್ಯಾಮೋಹದಿಂದ ಅಲ್ಪ ಸುಖಕ್ಕೋಸ್ಕರ ಮನೆಯವರನ್ನ ಕಣ್ಣೀರಿನಲ್ಲಿ ಕೈ ತೊಳಿಸಿದ್ರೋ ಅದು ನಿನ್ನ ಗಂಡ ಅಲ್ಲ. ಯಾವ ಪುರುಷ ಆದರೂ ಅಷ್ಟೇ ಆ ಪರಸ್ತ್ರೀಯಿಂದಲೇ ನಾಶವಾಗುತ್ತಾನೆ, ಅಥವಾ ಆ ಪರಸ್ತ್ರೀಯಿಂದಲೇ ಅನುಭವಿಸಬಾರದ ದುಃಖವನ್ನೆಲ್ಲ ಅನುಭವಿಸೋ ಕಾಲ ಬರುತ್ತೆ. ನೀನೇನು ಶಿಕ್ಷೆ ಕೊಡ್ಲಿಕ್ಕೆ ಹೋಗಬೇಡ, ನೀನ್ ಸೇಡು ತೀರಿಸ್ಕೊಳ್ಳೋದ್ರಲ್ಲಿ ನಿನ್ನ ಜೀವನ ಹಾಳು ಮಾಡಿಕೊಳ್ಬೇಡ. ನಿನ್ನ ಮಕ್ಕಳ ಬದುಕನ್ನ ಕಟ್ಟು. ಆಯ್ತು, ಎಲ್ಲ ಸುಖ ಸಂತೋಷ ನೋಡಿದ್ದಾಯ್ತವ. ಈಗ ಎಷ್ಟು ಕತೆಗಳನ್ನ ಕೇಳ್ತಾ ಹೋಗು. ಸರ್, ಅವನು ಯಾವಾಳಿಂದ ಆದ್ರೂ ಹೋಗ್ಲಿ, ಅವನು ಯಾವಳ ಜೊತೆನಾದ್ರೂ ಮಲ್ಕೊಳ್ಳಿ ಸರ್, ಮನೆಗೆ ತಂದು ಹಾಕಿದ್ರೆ ಸಾಕು ಸರ್, ಮಕ್ಳು ಹಸ್ಕೊಂಡವ್ರೆ, ಅಥವಾ ಮಕ್ಳು ಬದುಕು ನೋಡಿದ್ರೆ ಸಾಕು ಸರ್, ಅವನು ಎಲ್ಲಾದ್ರೂ ಹೋಗ್ಲಿ, ಎಲ್ಲಾದ್ರೂ ಮಲಗಲಿ ಸರ್, ಮನೆ ನೋಡ್ಕೊಳ್ಳಲ್ಲ ಸರ್, ಮನೆ ಜವಾಬ್ದಾರಿ ಹೊತ್ಕೊಳ್ಳಲ್ಲ ಸರ್, ಹಿಂಗನ್ನೋ ಹೆಣ್ಮಕ್ಳು ಇದ್ದಾರೆ. ಯಾಕಂದ್ರೆ ಗಂಡ ನನಗೆ ಪ್ರೀತಿ ಕೊಡ್ತಿಲ್ಲ, ಇನ್ನೆಲ್ಲೋ ಹೆಣ್ಣಿನ ಹಿಂದೆ ಬಿದ್ದು ಹಾಳಾಗಿದ್ದಾನೆ ಅನ್ನೋ ಈ ದುಃಖ, ಮತ್ತೆ ಮಕ್ಕಳಿಗೆ ನಾನು ಬದುಕು ಕೊಡ್ಲಿಕ್ಕಾಗ್ತಿಲ್ಲ, ಶಿಕ್ಷಣ ಕೊಡ್ಲಿಕ್ಕಾಗ್ತಿಲ್ಲ, ಅವ್ರಿಗೆ ಊಟ ಹಾಕ್ಲಿಕ್ಕಾಗ್ತಿಲ್ಲ, ಗಂಡ ದುಡ್ಕೊಂಬಂದು ಕೊಡ್ತಿಲ್ಲ ಅನ್ನೋ ಮಕ್ಕಳ ಕುರಿತಾದ ದುಃಖ ಒಂದು ಕಡೆ, ಗಂಡ ನನಗೆ ಪ್ರೀತಿ ಕೊಡ್ತಿಲ್ಲ, ನನಗೋಸ್ಕರ ನಿಯತ್ತಾಗಿಲ್ಲ ಅನ್ನೋ ದುಃಖ ಒಂದು ಕಡೆ. ಈ ಎರಡು ದುಃಖವನ್ನು ನೋಡಿದಾಗ ಅದರಲ್ಲೂ ಒಂದಷ್ಟು ದಾಂಪತ್ಯವನ್ನ 20-22 ವರ್ಷ, ಈಗ ನಿಮಗೆ 42-43 ವರ್ಷ, ಈ ಸಮಯದಲ್ಲಿ ಮಕ್ಕಳ ಕುರಿತಾಗಿ ನನ್ನ ಗಂಡ ಅನ್ಯಾಯ ಮಾಡೋದ್ರಲ್ಲ, ಮಕ್ಕಳಿಗೆ ತಂದು ಹಾಕಲ್ವಲ್ಲ ಅನ್ನೋ ಈ ದುಃಖ ಬಹಳ ದೊಡ್ಡದು. ಆದರೆ ನಿನ್ನ ವಿಚಾರದಲ್ಲಿ ಇದು ಯಾಕೋ ಸ್ವಲ್ಪ ವಿಚಿತ್ರ. ಮಕ್ಕಳು ಕುರಿತಾಗಿ ಮನೆಗೆ ಏನು ಬೇಕು ಅದು ತಂದು ಹಾಕ್ತಿದ್ದ, ಅಥವಾ ಏನು ಆಗ್ತಿದೆ ದುಡ್ಡು ಕಾಸಿನ ವಿಚಾರದಲ್ಲಿ, ಹೌದಲ್ಲ? ಅಂದ್ರೆ ಈಗ ನೀನು ಒಂದು ಸಮಾಧಾನ ಪಟ್ಟುಕೊಳ್ಳೋ ಸ್ಟೇಜಲ್ಲಿದ್ದೀಯ. ಈತನನ್ನ ಕುರಿತು ನೀನು ಇನ್ನೂ ದುಃಖ ಪಟ್ಟು ನೀನೇನೋ ಮಾಡ್ಕೊಳ್ಳೋದು, ಅವ್ರಿಗೇನೋ ಮಾಡೋಕೆ ಹೋಗೋದು, ಅಥವಾ ಇನ್ನೇನೋ ಯೋಚನೆ ಮಾಡೋದು, ಮಕ್ಕಳ ಬದುಕನ್ನು ಹಾಳು ಮಾಡಿಬಿಡ್ತೀರಾ. ನಿನ್ನ ದುಃಖವನ್ನ ಅದೇನೇ ಇರ್ಲವ, ಕಷ್ಟ ಇದೆ ಒಪ್ಕೊಳ್ತೀನಿ, ಆದರೆ ನಿನ್ನ ಮಕ್ಕಳ ಭವಿಷ್ಯಕ್ಕಿಂತ ನಿನ್ನ ಗಂಡನನ್ನ ಈಗ ಸರಿ ಮಾಡಲಿಕ್ಕೆ ಹೋಗೋದಿದೆಯಲ್ಲ, ಅದು ಒಳ್ಳೇದಲ್ಲ. ಮಕ್ಕಳ ಭವಿಷ್ಯ ಮುಖ್ಯ. ಆಯ್ತು, ಯಾವ ಹೆಣ್ಣು ಸುಖದ ಹಾದಿಯಾಗಿದ್ದಾಳೋ ಅದೇ ಹೆಣ್ಣು ಇವರ ಬದುಕಲ್ಲಿ ಶಾಪವಾಗುತ್ತಾಳೆ. ಇದರ ಮೇಲೆ ನೀನ್ ನಂಬಿಕೆ ಇಡು, ವಿಧಿಯ ಮೇಲೆ ನಂಬಿಕೆ ಇಡು, ಕರ್ಮದ ಮೇಲೆ ನಂಬಿಕೆ ಇಡು. ನೀನು ಕೂಡ ಈಗ ಆಯ್ತವ, ಅವತ್ತು ಬಂದಿರೋ 4 ಗಂಡುಗಳನ್ನ ಬೇಡ ಅಂತ ಹೇಳಿ ಇವ್ರನ್ನ ಒಪ್ಕೊಳ್ಳಿಕ್ಕೆ ನಿಮಗೂ ಒಂದು ಕಾರಣ ಇತ್ತಲ್ವಾ? ಕೆಲಸ ಇದೆ, ಗೌರ್ಮೆಂಟ್ ಕೆಲಸ ಇದೆ, ನನ್ನ ಬದುಕು ಚೆನ್ನಾಗಿರುತ್ತೆ. ಬದುಕು ಚೆನ್ನಾಗಿರ್ಲಿಕ್ಕೆ ಗೌರ್ಮೆಂಟ್ ಕೆಲಸ ಬೇಕಿಲ್ಲ, ಒಳ್ಳೆ ನಡತೆ ಬೇಕು. ಕೂಲಿ ಮಾಡ್ಕೊಂಡು ಬಂದ್ರು ಹೆಂಡತಿಗೆ ನಿಯತ್ತಾಗಿರೋ ಗಂಡ ಚಪ್ಲಿ ಒಲಿಲವಾ? ಅಯ್ಯೋ, ನನ್ನ ಹೆಂಡತಿಗೆ ಒಂದು ಹೂವು ತಗೊಂಡೋಗ್ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಒಂದೇನೋ ತಿಂಡಿ ತಗೊಂಡು ಹೋಗ್ಬೇಕು, ಅಯ್ಯೋ ಒಂದು ಸಂಜೆ ಆಗಿ ಒಂಚೂರು ಲೇಟ್ ಆದ್ರೆ ಹೆಂಡತಿ ಮಕ್ಳು ಏನು ಅಂದ್ಕೊಳ್ತಾರೋ ಅಂತ ಒಂದು ಫೋನ್ ಮಾಡಿ, ಅಯ್ಯೋ ಒಂದು 10 ನಿಮಿಷ ಲೇಟ್ ಆಗುದು ಕಣೆ ಅಂತ ಹೇಳುವಷ್ಟು ಕಾಳಜಿ ಇರಬೇಕು. ಇದು ಯಾವುದು ಇಲ್ಲ. ಗೌರ್ಮೆಂಟ್ ಕೆಲಸ ತಗೊಂಡು ಏನ್ ಮಾಡ್ತಿ ಈಗ? ಯಾವುದು ಏನು ಇಲ್ಲ. ಅವತ್ತು ಯಾವುದನ್ನು ನೋಡಿ ಇವರು ಬದುಕಿಗೆ ಬಂದ್ರು ಅದೇ ಶಾಪವಾಯ್ತಲ್ಲ ಇವತ್ತು. ಹೌದಣ್ಣ. ಈಗ ನೀನು ಬುದ್ಧಿ ಕಲಿ. ನೀನ್ 2 ವಿಚಾರವನ್ನ ಇಲ್ಲಿಂದ ಕಲ್ತ್ಕೋ. ಒಂದು, ನಿನ್ನ ಮಕ್ಕಳಿಗೆ ನಾಳೆ ಗಂಡು ತರೋ ಸಮಯದಲ್ಲಿ ನೀನ್ ಎಚ್ಚರವಾಗಿರು. 2, ನಿನಗೆ ನಿನ್ನ ಮನೆಯವರು ಹೊರಗಿನ ಪ್ರಪಂಚವನ್ನ ಪರಿಚಯವೇ ಮಾಡಿಕೊಟ್ಟಿರ್ಲಿಲ್ಲ ಅವತ್ತಿಗೂ. ಅವರ ಮನೇಲಿ ಹೆಂಗಿರ್ಬೇಕು, ಅಲ್ಲಿ ಅತ್ತೆ ಮಾವ ಅಥವಾ ಅಲ್ಲಿ ಆಗದವ್ರು ಇರ್ತಾರೆ, ಅಥವಾ ಹೊರಗಡೆ ಜಗತ್ತಿಷ್ಟು ಕೆಟ್ಟದಿದೆ, ಅಥವಾ ಹಿಂಗಿದ್ದಾರೆ ಜನ, ಹಿಂಗಿರ್ಬೇಕು. ನಿನ್ನ ಮಕ್ಕಳಿಗಾದ್ರೂ ಅದನ್ನು ಹೇಳ್ಕೊಡು. ಆಯ್ತು, ನಿನಗೆ ಹೇಳ್ಕೊಡ್ಲಿಲ್ಲ, ನೀನ್ ಇಲ್ಲಿ ಹೆಂಗೋ ಒದ್ದಾಡ್ಕೊಂಡು ಬಂದೆ, ಅದೇ ತಪ್ಪನ್ನ ನಿನ್ನ, ಅಯ್ಯೋ ನನ್ನ ಮಕ್ಕಳು ಹೊರಗಡೆ ಅದೇನು ಗೊತ್ತಾಗಲ್ಲ ಸರ್, ಅವ್ರು ಒಳಗಡೆನೆ ಇರ್ತಾರೆ, ಆಯ್ತು ಹೇಳ್ಕೊಡು.
ನೀನೊಬ್ಬ ಗುರುವಾಗು, ನಿನ್ನ ಮಕ್ಕಳಿಗೆ ಗುರುವಾಗು. ಬಿಡುವಾದ ಕೂತ್ಕೊಂಡು ನೋಡುವ ಈ ಕಾರ್ಯಕ್ರಮದಲ್ಲಿ ಹಿಂಗಾಯ್ತು ಕಣವ, ನೋಡಿ ಈ ಹೆಣ್ಮಗಳು ಇಂಥ ಎಡವಟ್ಟು ಮಾಡಿಕೊಂಡು ಹೊರಗಡೆ ಯಾವನ್ನೋ ನಂಬ್ಕೊಂಡು ಕಾಲೇಜ್ ಹಂತದಲ್ಲಿ ಹೋದ್ಲು, ಅವನೊಂದು ಮಗು ಕೊಟ್ಟು ಇವತ್ತು ಬಿಟ್ಟು ಹೋಗಿದ್ದನ್ನು ನೋಡು, ಅಥವಾ ಹಿಂಗೆ ನೋಡು. ಅಂದರೆ ಅವರಿಗೆ PUC ಹಂತಕ್ಕೆ ಬಂದಿರೋರವ ಹೊರಗಡೆ 4 ಗೋಡೆಯಿಂದ ಆಚೆಗೆ ಹೊರಗಡೆ ಜಗತ್ತಿನಲ್ಲಿ ನಡೀತಾ ಇರೋ ಒಳಿತು ಕೆಡುಕುಗಳ ಅರಿವನ್ನು ಮೂಡಿಸದೆ ನೀವು ಸುಮ್ಮನೆ ಒಂದು ಮದುವೆ ಮಾಡಿ ಕೊಟ್ಬಿಟ್ರೆ ಅಲ್ಲಿ ನಮ್ಮ ಅಪ್ಪನ ಮನೇಲಿ ಸೇಫ್ ಆಗಿ ಒಂದು ಸೇಫ್ ಝೋನ್ ಇತ್ತಲ್ಲ, ಬೆಳಿಗ್ಗೆ 8 ಗಂಟೆಗೆ ಎದ್ದು ಹೇಳ್ತಿದ್ದೆ ಅಥವಾ 7 ಗಂಟೆಗೆ ಎದ್ದು ಹೇಳ್ತಿದ್ದೆ, ನಮ್ಮಮ್ಮ ಕಸ ಮೊಸರಿಗೆ ಗುಡಿಸಿ ಎಲ್ಲ ಪಾತ್ರೆ ತೊಳೆದು ಅಡುಗೆ ಮಾಡಿ ತಿಂಡಿಗೆ ಕರೀತಾ ಇದ್ಲು, ನನ್ನ ಮಗ ತೊಳ್ಕೊಂಡು ತಿಂಡಿಗೆ ಹೋಗ್ತಿದ್ದೆ, ಖಾಲಿ ಡ್ರೆಸ್ ಹಾಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೆ. ಇಷ್ಟೇ ಇರಲ್ಲವ ಜೀವನ. ಅಲ್ಲಿ ಗಂಡನ ಮನೆಗೆ ಹೋದಾಗ ಮನೆಯ ದಿನಚರಿಯ ಆರಂಭ ನೀನೇ. ಮೊದಲು ಬಂದು ಬಾಗಿಲು ಡೋರ್ ತೆಗೆದು ಅಸ್ಲಿಗೆ ನೀರು ಹಾಕೋದು ನಿನ್ನಿಂದಲೇ ಶುರುವಾಗುತ್ತವ. ಅದನ್ನೆಲ್ಲ ಇಲ್ಲಿಂದಲೇ ಕಲಿಬೇಕವ್ವ. ಇದನ್ನು ಹೇಳ್ಕೊಡು. ನಾಳೆ ಮಕ್ಕಳ ಬದುಕನ್ನ ಕಟ್ಟೋ ಕಡೆ ಹೋಗವ. ನೋಡಪ್ಪ ತಾಯಿ, ನಿನ್ನ ಗಂಡ ನಿನಗೇನು ಅನ್ಯಾಯ ಮಾಡಿದ್ದಾರೆ ಅದು ಒಂದು ಕಡೆ ಹೌದು. ಆದ್ರೆ ನಾಳೆ ನಿನ್ನ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದಾದ್ರೆ ಅವರಿಗೆ ಮೊದಲೇ ಹೇಳ್ಕೊಡ್ಬೇಕು. ಯಾವಾಗ ನೀನು ನಿನ್ನ ಮಕ್ಕಳಿಗೆ ಗುರು ಆಗಬೇಕಾದ ಜಾಗದಲ್ಲಿ ಗಂಡ ಹಿಂಗೆ ಮಾಡಿಬಿಟ್ಟ ಅಂತ ಜೀವನ ಪೂರ್ತಿ ಅಳ್ಕೊಂಡು ಕೂತ್ಕೊಂಡು ಮಕ್ಕಳು ಬದುಕನ್ನು ನೀನು ನಾಶನ ಮಾಡಿದ್ರೆ, ಗಂಡ ಏನೋ ಹಂಗೆ ಮಾಡಿದೆ ಸರಿ, ಗಂಡಂಗೆ ಅವಳು ಯಾರೋ ಬೇಕಾಯ್ತು, ಅವಳು ಮಕ್ಕಳು ಬೇಕಾಯ್ತು, ಆಯಿತು. ಯಾರ್ಯಾರು ಇಲ್ಲಿ ನಿನಗೆ ನಿನ್ನ ಮಕ್ಕಳಿಗೆಲ್ಲ ಅನ್ಯಾಯ ಮಾಡಿದ್ದಾರೋ ಅವರೆಲ್ಲರೂ ಅವರವ್ರ ಫಲವನ್ನು ಉಣ್ಣುವ ದಿನ ಬರ್ತಾವೆ. ನೀನು ಯಾರ ಮೇಲೂ ಸೇಡು ತೀರಿಸ್ಕೊಳ್ಬೇಡ, ನೀನು ಯಾರಿಗೂ ಏನು ಅನ್ಲಿಕ್ಕೆ ಹೋಗಬೇಡ. ಅಷ್ಟೋ ಇಷ್ಟೋ ದುಡ್ಡು ಬರ್ತಾ ಇದೆ, ಕಾಸು ಬರ್ತಾ ಇದೆ, ಸಂಸಾರ ನಡೆಸು, ಮಕ್ಕಳನ್ನೇ ಆಸ್ತಿ ಮಾಡು, ಮಕ್ಕಳನ್ನೇ ಸರ್ವಸ್ವ ಅಂತ ಭಾವಿಸು, ಅವ್ರಿಗೆ ಚೆನ್ನಾಗಿ ವಿದ್ಯೆ ಕೊಡು. ಗಂಡು ಮಕ್ಳು ಎಲ್ಲಿರೇನವ? ಇವತ್ತು ಗಂಡು ಮಕ್ಳೆಲ್ಲ ಆಸ್ತಿ ಬರ್ಸ್ಕೊಂಡು ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾ ಇದ್ದಾರೆ. ನಾನಿವತ್ತು ಬೆಳಿಗ್ಗೆ ಸಂಜೆ ಒಂದು ಆಶ್ರಮದ ಸಂದರ್ಶನ ಮನ್ಸಿನಾಗ ಈ ತರ ಇಟ್ಕೊಂಡು ನನ್ಗೆ ಇಷ್ಟ ಇದು ಮಾಡ್ಬಾರ್ದಿತ್ತಣ್ಣ. ನನ್ಗೆ ಒಂದ್ ಮಾತ್ ಬಾಯ್ಲಿಂದ ಹೇಳಿದ್ರು ನಾ ಸಾಯ್ತಿದ್ದು, ಬಟ್ ಅವ್ರ ಜೊತೆ ಇರ್ತಿರ್ಲಿಲ್ಲ. ಈಗ ಆಗಿರೋದನ್ನ ಸರಿ ಅಥವಾ ಆತ ನಿನ್ ಗಂಡ ಮಾಡ್ತಿರೋದು ಸರಿ ಅಂತ ಯಾರು ಹೇಳ್ತಿಲ್ಲವ. ನಾನು ಹೇಳೋದು ಇಲ್ಲಿಗೆ ಬಂದಾಗ ಸರಿ, ನಿನ್ ದುಃಖ ಏನಿದೆ, ನಿನ್ ಗಂಡನ ಅನ್ಯಾಯಗಳೇನಿದ್ದಾವೆ ನೀನ್ ಇಷ್ಟೊತ್ತು ನನಗೆ ಹೇಳಿದೆ. ಈಗ ನಾನು ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ನಾನಿಲ್ಲ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿಕ್ ನಾನಿಲ್ಲಿರೋದು. ಈಗ ಆಯ್ತು ಕಣವು ನಿನ್ ದುಃಖ ಅನ್ಯಾಯ ಮಾಡಿದ್ದ ಹೌದು, ಅದ್ ನನಗಲ್ಲ, ಅನ್ನ ತಿನ್ನೋ ಯಾವನ್ಗಾದ್ರೂ ಅರ್ಥ ಆಗುತ್ತದು. ಆದ್ರೆ ಇಲ್ಲಿಂದ ಈಚೆಗೆ ನಾನೇನು ಮಾಡ್ಬೇಕು? ಅರೆ ತಾಯಿ, ಗಂಡ ಹಿಂಗೇನೋ ಮಾಡ್ಕೊಂಡು ಹೋದಾಗ ಒಂದು ಟೈಲರಿಂಗ್ ಕೆಲಸ ಮಾಡಿಕೊಂಡು ಅದು ಗಾರಿ ಕೆಲಸ ಮಾಡಿಕೊಂಡು ಕಸ ಮುಸುರೆ ಎತ್ತಿಕೊಂಡು 3 ಮಕ್ಳನ್ನ ಸಾಕೊಂಡು ಆ ಹೆಣ್ಣನ್ನು ಕೇಳಿದ್ರೆ ಹೇಳ್ತಾಳೆ, ಸರ್ ನನ್ನ ಗಂಡ ಹೆಂಗೋ ನನ್ನನ್ನು ಹಾಳು ಮಾಡಿಬಿಟ್ಟ, ನನ್ನ ಜೀವನ ಹಾಳು ಮಾಡ್ದ, ಆ ಮಕ್ಳಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಸರ್. ಅಂದರೆ ತಾನು ಬದುಕಲಿಕ್ಕೆ ಆ ಮಕ್ಕಳು ಕಾರಣ ಅಂತ ಅವ್ರಿಗೋಸ್ಕರ ಜೀವನ ಮುಡಿಪಾಗಿಡೋ ತಾಯಿ ಇದ್ದಾರೆ. ತಾಯಿ ಅಂದರೆ ಹಾಗೆ ಇರ್ತಾರೆ. ಅದನ್ನು ಬಿಟ್ಟು ನೀನು ಹೌದು ನಿನಗೆ ದುಃಖವು ನಾನು ಗಮನಿಸಬೇಕಾದದ್ದೇ. ಆದರೆ ಈಗ ನೀನು ತಾಯಿ ಸ್ಥಾನಕ್ಕೆ ಏರಿದ್ದೀಯ. ನೀನು ಬ್ಯಾಚುಲರೋ ಅಥವಾ ಇನ್ನು ಲವ್ ಮೂಡಲ್ಲಿರೋ ಹೆಣ್ಮಗಳು ಅಥವಾ ಮದುವೆಯಾಗಿ 3 ತಿಂಗಳು 6 ತಿಂಗಳು ಆದವಳಲ್ಲ. ಏನು ಇಲ್ಲ ಅಣ್ಣ, ಎಲ್ಲ ಮುಗಿದೋಗ್ಬಿಟ್ಟಿದೆ. ಮಕ್ಕಳಿಗೋಸ್ಕರನೇ ನಾ ಇರೋದು ಅಣ್ಣ. ಮಕ್ಕಳು ಫ್ಯೂಚರ್ ಈ ಸಮಯದಲ್ಲಿ ಆ ಯಾವುದೋ ಹೆಣ್ಣು ಇಲ್ಲಾಂದ್ರೆ ನೋಡವ, ಬಡವನ ಕೋಪ ದವಡಿಗೆ ಮೂಲ ಅನ್ನಂಗೆ ನೀನೇನು ಮಾಡ್ಲಿಕ್ಕೆ ಹೋದ್ರು ಕೂಡ ಇಲ್ಲಿ ನಿನ್ನ ಮೇಲೆ ಆಪಾದನೆ ಹೊರಿಸ್ಲಿಕ್ಕೆ ಎಲ್ಲ ಸುತ್ತ ಜೇನು ಹುಳುಕಾದಂಗೆ ಕಾಯ್ತಾವ್ರೆ. ಹೌದಣ್ಣ. ಅದಕ್ಕೆ ನಾನೇನು ಹೇಳ್ತೀನಿ, ಬುದ್ಧಿವಂತಿಕೆಯಿಂದ ಪರಮಾತ್ಮ ನನಗೆ ಆ ಪಾಪದಲ್ಲಿ ಪಾಲು ಬೇಡ. ಅಲ್ಲೆಲ್ಲೋ ಒಳದುಡ್ಡು ಬರುತ್ತೆ, ಲಂಚ್ ಬರುತ್ತೆ, ಯಾವ ದುಡ್ಡು ಯಾವ ಪ್ರೀತಿ ಅಕ್ರಮವಾಗಿ ಬರುತ್ತವ ಅದರೆಲ್ಲವೂ ದುಃಖಮಯ. ದುಡ್ಡಾಗ್ಲಿ ಪ್ರೀತಿ ಆಗ್ಲಿ ಕೆಟ್ಟ ದಾರಿಯಲ್ಲಿ ಒಂದಿದ್ದು ದುಃಖ. ಆದ್ರೆ ನಾನು ನನ್ನ ನಿಯತ್ತಾಗಿದ್ದೀನಿ. ಆತ ತಿದ್ದಿಕೊಂಡು ಯಾವ ಹೆಣ್ಣಿನ ಹಿಂದೆ ಸುಖಕ್ಕೋಸ್ಕರ ಹೋಗ್ತಿದ್ದಾರೋ ಅದೇ ಹೆಣ್ಣು ಈತನ ಬದುಕಲ್ಲ ಆಟವಾಡುವ ದಿನಗಳು ಬರ್ತವೆ, ಬ್ಲಾಕ್ ಮೇಲ್ ಮಾಡೋ ದಿನಗಳು ಬರ್ತವೆ. ಆ ಹೆಣ್ಣಿನ ಮಕ್ಕಳೇ ಇವರನ್ನ ಉರಿದು ತಿನ್ನುವ ದಿನಗಳು ಬರ್ತವೆ. ನೀನು ಕಾಲಕ್ಕೆ ಬಿಡು, ಸುಮ್ಮನೆ ನೀನು ಆ ಮಕ್ಕಳಿಗೆ ತಾಯಿಯಾಗಿ ಮನೆಗೆ ಸೊಸೆಯಾಗಿ ನಿನ್ನ ಕರ್ಮ ನೀನು ನಿಭಾಯಿಸು. ನನ್ನ ಬದುಕು ಮುಗಿದೋಯ್ತು, ಹಂಗಾಯ್ತು ಹಿಂಗಾಯ್ತು, ಏನೂ ಇಲ್ಲವ್ವ. ಮೊನ್ನೆ ಯಾವುದೋ ಒಂದು ಹೆಣ್ಮಗಳು ಕರೆ ಮಾಡಿದ್ರು, ಇದೇ ಥರ ಗಂಡ ಇನ್ಯಾರನೋ ಮದುವೆಯಾಗಿ ಮನೆಗೆ ಕರ್ಕೊಂಬಂಡ್ಬಿಟ್ಟ. ಆದ್ರೆ ಅವಳೇನು ಮಾಡಿದ್ಲು ಗೊತ್ತಾ ತಾಯಿ,
ಆಕೆ ಸಾಯ್ಲಿಕ್ಕೆ ಹೋಗ್ಲಿಲ್ಲ, ಗಂಡನೇನೋ ಬೈಲಿಲ್ಲ, ಹೌದಾ, ಅವಳನ್ನ ಕಟ್ಕೊಂಡು ಬಂದ, ಆಯ್ತು ನೀನು ಬದುಕು ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಆಚೆ ಬಂದು ಚೆನ್ನಾಗಿ ದುಡ್ದು ಸಾಕಿ ಇವತ್ತು ಆಕೆನೆ ಒಂದು ಆಶ್ರಮ ಕಟ್ಟಿದ್ದಾಳೆ. ನನ್ನ ಮಕ್ಳನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಆಕೆನೆ 30-40 ಜನ ಆಶ್ರಮದಲ್ಲಿ. ಅಂದ್ರೆ ಆ ಗಂಡನ ಮುಂದೆ ನಾನಾಗಿ ಸಾಯ್ಬೇಕು ಸರ್? ಯಾವಳನ್ನ ಕಟ್ಕೊಂಡು ಬಂದ, ನನಗೆ ಅನ್ಯಾಯ ಮಾಡ್ದ, ನನಗನ್ನಿಸ್ತು ಇವನ್ ಮುಂದೆ ನಾನು ನನ್ನ ಮಕ್ಳನ್ನ ಸಾಕು ತೋರಿಸ್ತೀನಿ, ನನ್ನ ಮಕ್ಳನ್ನ ನಾನು ಬೆಳೆಸಿ ತೋರಿಸ್ತೀನಿ ಅಂತ ಹಠದಿಂದ ಬದುಕಿದೆ ಸರ್. ಇವತ್ತು ನನ್ನ ಮಕ್ಕಳು ನಾನು ಎಲ್ಲ ಸೇರಿ ಒಂದು ಆಶ್ರಮ ಮಾಡ್ಕೊಂಡಿದ್ದೀವಿ. ಅಲ್ಲಿ 20-30 ಜನಕ್ಕೆ ಅನ್ನ ಹಾಕ್ತಾ ಇದೀವಿ ಸರ್ ನಾವು. ಇವತ್ತು ಯಾರು ನನ್ಗೆ ಅನ್ಯಾಯ ಮಾಡ್ದ ಅವನು ಅಲಿತಾ ಇದ್ದಾನೆ ಬೀದಿ 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 ಬೀದಿ. ಹಂಗೆ ಧರ್ಮಕ್ಕೆ ಸತ್ಯಕ್ಕೆ ಕಾಲ ಇದ್ದಿದ್ದೆ. ನೀನು ಈ ಸಮಯದಲ್ಲಿ ಏನೋ ನಿನ್ನ ಕರ್ಮದಲ್ಲಿ ಇದಿತ್ತು, ಯಾರು ತಪ್ಸೋಕಾಗಲ್ಲವ. ಹೌದಣ್ಣ. ಆಯ್ತು, ನನ್ನ ಪಾಲಿಗೆ ಎಲ್ಲೋ ಈಗ ಒಂದು ಗೌರ್ಮೆಂಟ್ ಕೆಲಸ ಅಂತ ನಂಬಿಕೊಂಡು, ಗೌರ್ಮೆಂಟ್ ಕೆಲಸ ಇರಲಿ ಪ್ರೈವೇಟ್ ಕೆಲಸ ಇರಲಿ, ಯಾವತ್ತೂ ಮನುಷ್ಯ ಅಲ್ವೇ, ಒಳ್ಳೆ ಸಂಸ್ಕಾರ ಇದ್ರೆ ಮಾತ್ರ ಅವನು ನಮ್ಗೆ ಒಳ್ಳೆ ಗಂಡ ಆಗ್ತಾನೆ. ಗೌರ್ಮೆಂಟ್ ಕೆಲಸ ಇದ್ ಮಾತ್ರಕ್ಕೆ ಒಳ್ಳೆ ಗಂಡ ಆಗಲ್ಲ, ಅಥವಾ ಯಾವುದೋ ಪ್ರೈವೇಟ್ ಕೆಲಸ ಇದ್ ಮಾತ್ರಕ್ಕೆ ಆತ ಕೆಟ್ಟ ಗಂಡ ಆಗಲ್ಲ. ಕೆಲಸ ಗೌರ್ಮೆಂಟ್ ಆದ್ರೇನು ಪ್ರೈವೇಟ್ ಆದ್ರೇನು ಎಲ್ಲ ಹೊಟ್ಟೆಪಾಡೆ ತಾನೆ. ಏನೋ ಒಂಚೂರು ಸೇಫ್ಟಿ ಇರುತ್ತೆ, ಕೆಲಸ ಬಿಟ್ಟ ಮೇಲೆ ಒಂಚೂರು ಪೆನ್ಷನ್ ಬರುತ್ತೆ, ಇಷ್ಟು ಬಿಟ್ರೆ ದುಡ್ಕೊಂಡು ತಿನ್ಬೇಕವ. ಹೆಂಡತಿ ಮೇಲೆ ನಿಯತ್ತಿರ್ಬೇಕು, ಹೆಂಡತಿ ಕಂಡ್ರೆ ಹೆಂಡತಿ ಕುರಿತಾಗ ನಿಯತ್ತಿರ್ಬೇಕು, ಮಕ್ಕಳು ಮರಿ ಸಂಸಾರ ಹಿಂಗೆಲ್ಲ. ಅದೇ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಪ್ರೀತಿಯನ್ನ ಮೇಲೆ ತೋರಿಸಿಲ್ಲ. ಇಲ್ಲ ಅಣ್ಣ, ಇಲ್ಲ ಇಲ್ಲ, ಒಂಚೂರು ತೋರಿಸಿಲ್ಲ ಅಣ್ಣ. ಇರ್ಲಿ ತೊಂದ್ರೆ ಇಲ್ಲವ್ವ. ಈಗ ನೀನು ಏನೋ ಅಯ್ಯೋ ನಾನೇನೋ ಸೇಡ್ ತೀರ್ಸ್ಕೊಂಡ್ಬಿಡ್ತೀನಿ, ಬೇಡವ, ಯಾವುದು ಬೇಡ. ನನ್ನ ಮಾತನ್ನು ಗಮನ ಇಟ್ಟು ಕೇಳು. ಇದೆಲ್ಲದರ ಪರಿಣಾಮವನ್ನು ಮುಂದಿನ 3-4 ವರ್ಷದಲ್ಲಿ ಆತ ಅನುಭವಿಸ್ತಾರೆ. ಅವ್ರಿಗೆ ಬುದ್ಧಿ ಬರಲಿ. ನೋಡಿ ತಾಯಿ, ಎಲ್ಲ ಮನುಷ್ಯರು ತಪ್ಪು ಮಾಡ್ತಾರೆ. ಅವ್ರಿಗೂ ಯಾಕೋ ಬುದ್ಧಿ ಕೆಟ್ಟು ಅಥವಾ ಅವರು ಯಾಕೋ ನಶೆಯಲ್ಲಿ ಸಿಲುಕಿ ತಪ್ಪು ಮಾಡ್ತಿದ್ದಾರೆ. ನೀನು ಈ ಸಮಯದಲ್ಲಿ ಮೌನ ವಹಿಸು, ನಿನ್ನ ಮಕ್ಕಳ ಮುಖ ನೋಡು, ಗಂಡನ ವಿಚಾರವಾಗಿ ಕೊರಗುವುದು ಬಿಟ್ಟುಬಿಡು. ಇನ್ನಲ್ಲಿ ಅಯ್ಯೋ ಕೆಟ್ಟು ಬಿಡುತ್ತೆ, ಅವಳ ಹತ್ರ ಹೋಗಿ ಮಲಬಿಟ್ರೆ ನಿಂತುಬಿಟ್ರೆ ಏನಬ್ಬ ಮಾಡು, ಅಲ್ಲಿ ಏನು ಭಯ ಪಡ್ಲಿಕ್ಕೆ ಏನೋ ಉಳಿದಿಲ್ಲ, ಎಲ್ಲ ಆಗೋಗಿದೆ. ಅವ್ರ ಪಾಡಿಗೆ ಅವ್ರು ಇರಲಿ. ಯಾವಾಗ ಅವರವರಿಗೆ ಧರ್ಮದ ಅರಿವು ಬಂದು ಆ ಧರ್ಮ ಇವರನ್ನು ಸುಡೋಕ್ ಶುರು ಮಾಡುತ್ತಲ್ಲ, ಆಗ ಅವ್ರವ್ರವ್ರ ಬುದ್ಧಿ ಕಲಿತಾರೆ. ನೀನು ಕೊರಗೋದ್ರಿಂದ ಸೇಡು ತೀರಿಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಅಬ್ಬಬ್ಬ ಅಂದ್ರೆ ಅವರೋ ಇಲ್ಲೋ ನೀನು ಜೈಲ್ಗೆ ಹೋಯ್ತೀರಾ, ಅಥವಾ ಇನ್ನೂ ಬರ್ಬಾದಾಗಿ ಮಕ್ಕಳ ಜೀವನ ಎಲ್ಲ ಬೀದಿಗೆ ತಂದು ನಿಲ್ಲಿಸ್ತೀರಾ ಅಷ್ಟೇ. ಯಾವಾಗ ನೀವು ತಾಯಿಯಾಗಿ ಶ್ರೇಷ್ಠರಾಗ್ತೀರಾ ಅಂದ್ರೆ, ಈ ಗಂಡ ತಾನು ಹಾಳಾಗೋಗಿ ತಾನು ಕೆಟ್ಟ ದಾರಿಲಿ ಹೋಗಿ ನಿಮಗೆಲ್ಲ ಅನ್ಯಾಯ ಮಾಡಿದಾಗ, ಅಯ್ಯೋ ನನಗಾದ್ರೆ ಆಗ್ಲಪ್ಪ, ನನ್ನ ಮಕ್ಕಳಿಗೆ ಆ ಬೆಂಕಿ ತಗಲ್ದೇ ಇರಲಿ ಎಂದುಕೊಂಡು ನೀನು ಮಕ್ಕಳನ್ನು ಬಾಚಿ ತಬ್ಬಿಕೊಂಡು ಅವರಿಗೋಸ್ಕರ ನಿನ್ನ ಬದುಕನ್ನ, ನಿನ್ನ ಮುಂದಿನ ಜೀವನವನ್ನ ಜೀವಂತವಾಗಿ ಇರಿಸ್ಕೊಳ್ಬೇಕು, ಮುಡಿಪಾಗಿಡಬೇಕು. ಕೊರಗುತ್ತಾ ಕೂತ್ರೆ ರೋಗ ಬರುತ್ತೆ. ಮಕ್ಕಳನ್ನ ಇನ್ನೊಂದು ಮನೆಗೆ ಕೊಟ್ಟು ಅವ್ರ ಬದುಕನ್ನು ಹಸನಾಗಿಸ್ಬೇಕಾದವ್ರು ನೀನು ಕೊರಗಿ ರೋಗ ಬರೆಸ್ಕೊಂಡು ಮಕ್ಕಳಿಂದ ಸೇವೆ ಮಾಡಿಸ್ಕೊಳ್ಳೋ ಸ್ಥಿತಿಗೆ ಹೋಗ್ತೀಯ ಅಷ್ಟೆ. ಅಂಥದ್ದೇನೂ ಆಗಬಾರ್ದು ಅಂದರೆ ಬಿಡು. ಯಾವುದು ಶಾಶ್ವತ ಅಲ್ಲ, ಎಲ್ರೂ ಒಂದ್ ದಿವಸ ಹೋಗೋದೆ, ಪರವಾಗಿಲ್ಲ. ದೇವರಿಗೆ ನಾನಂತೂ ಹೇಳಬಲ್ಲೆ, ನಾನು ನನ್ನ ಗಂಡನಿಗೆ ನಿಯತ್ತಾಗಿದ್ದೆ. ಆದರೆ ಅವ್ರು ಯಾಕೋ ದಾರಿ ತಪ್ಪಿದ್ರು, ಅದು ಅವರವರ ಕರ್ಮ. ಈಗ ನಾನು ಸೇಡು ತೀರಿಸ್ಕೊಂಡು ಪ್ರಯೋಜನ ಇಲ್ಲ. ಕಾಯು, ಒಳ್ಳೆ ಮನಸ್ಸಿನಿಂದ ಕಾಯು. ದೇವ್ರೆ, ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನನ್ನ ಗಂಡನಿಗೆ ಧರ್ಮ ಸತ್ಯ ನೀತಿ ಇದರಂತೆ ಬದುಕುವ ಬುದ್ಧಿ ದಾರಿ ತೋರಿಸಪ್ಪ. ನಾನು ನನ್ನ ಮಕ್ಕಳು ಕಾಯ್ತಾ ಇದ್ದೀವಪ್ಪ. ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿಯೇ ಮುಟ್ಟುತ್ತೆ. ಅಲ್ಲೇನೋ ಒಂದು ಎಡವಟ್ಟಾಗುತ್ತೆ, ತಕ್ಷಣ ನಿಮ್ಮ ಬೆಲೆ ಅರ್ಥವಾಗುತ್ತೆ, ಬರ್ತಾರೆ. ಅದನ್ನು ಬಿಟ್ಟು ನಾನು ತುಂಬ ಆತರ ಮಾಡ್ಲಿಕ್ಕೆ ಆಗಲ್ಲವ. ಇವತ್ತು ಒಬ್ಬ ಸುಮ್ಮನೆ ಗಾರೆ ಕೆಲಸ ಮಾಡುವ ಅಥವಾ ಇನ್ಯಾವುದೋ ಚಿಕ್ಕ ಪುಟ್ಟ ಕೆಲಸ ಮಾಡೋವನಲ್ಲೇ ತುಂಬ ದೋಷಗಳಿದ್ದಾವೆ. ಅಂದ್ರೆ ದುಡಿಯೋ 300-200 ರೂಪಾಯಿಗೆ ಯಾವುದೋ ಹೆಣ್ಣಿನ ಸವಾಸ ಮಾಡೋಣ ಅನ್ನೋ ಚಟ ಇರೋ ಆತ ಅಂದ್ಮೇಲೆ ಒಂದು ದೊಡ್ಡ ಕೆಲಸದಲ್ಲಿ ಇರೋನಿಗೆ ಇನ್ನೂ ಜಾಸ್ತಿನೇ ಇರುತ್ತೆ, ಹೌದಲ್ಲವ? ಬರುತ್ತೆ. ಎಲ್ಲ ಯಾವ ಪಾಪಗಳು ಕೂಡ ಫಲ ಕೊಡದೆ ಸಾಯೋದಿಲ್ಲ, ಯಾವ ಪುಣ್ಯಗಳು ಕೂಡ ಅಥವಾ ಒಳ್ಳೆ ಕೆಲಸಗಳು ಫಲ ಕೊಡ್ತವೆ, ಕೆಟ್ಟ ಕೆಲಸಗಳು ಫಲ ಕೊಡ್ತವೆ. ನಿನ್ನ ಗಂಡನದ್ದು ಒಳ್ಳೆ ಕೆಲಸ ಅಂತ ಯಾವನೂ ಹೇಳೋಕ್ಕಾಗಲ್ಲ. ಕೆಟ್ಟ ಕೆಲಸವೇ ಹೌದು, ಆದ್ರೆ ಅದ ಫಲ ಕೊಡ್ಲಿಕ್ಕೆ ಸಮಯ ಬೇಕು. ಅಲ್ಲಿವರೆಗೂ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕಾಯಬೇಕು. ನಿನ್ನ ಮಕ್ಳ ಕಡೆ ನೋಡು, ನಿನ್ನ ಆರೋಗ್ಯ ಕಾಪಾಡ್ಕೊ,
ಅಯ್ಯೋ ಈ ಜಗತ್ತಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಅಥವಾ ಸಾವಿರಾರು ಹೆಣ್ಮಕ್ಳಿಗೂ ಈ ದುಃಖ ಆಗಿದೆ, ಈ ಅನ್ಯಾಯ ಆಗಿದೆ, ನಾನು ಒಬ್ಳಿಗಲ್ಲ, ಎಲ್ಲರೂ ಬದುಕೋತಾರ, ನಾನು ಬದುಕುತ್ತೀನಿ. ಎಲ್ಲ ಅಂದ್ರೆ ಎಲ್ಲವೂ ಚೆನ್ನಾಗಿರೋ ಹೆಣ್ಮಕ್ಳು ಯಾರಿದ್ದಾರವ? ಗಂಡ ಚೆನ್ನಾಗಿದ್ರೆ ಮಕ್ಳ ಹಾದಿ ತಪ್ಪಿದ್ದಾರೆ. ಮಕ್ಳ ಹಾದಿ ತಪ್ಪಿಲ್ಲ, ಚೆನ್ನಾಗವ್ರೆ ಅಂದ್ರೆ ಗಂಡ ಮೋಸಗಾರ. ಅಯ್ಯೋ ಮಕ್ಳು ಗಂಡ ಎಲ್ಲ ಚೆನ್ನಾಗವ್ರೆ ಅಂದ್ರೆ ಹೆಲ್ತ್ ಕೈ ಕೊಡುತ್ತೆ, ಏನೋ ಒಂದ್ ಇರುತ್ತವ. ಹಾಗಾಗಿ ಅಯ್ಯೋ ಅಷ್ಟೋ ಇಷ್ಟೋ ನನ್ನ ಗಂಡನ ದುಡಿಮೆ ಇದೆ, ಫೈನಾನ್ಸಿಯಲಿ ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ, ಅದು ಒಂದೇ ಅಷ್ಟೇ ಖುಷಿ ಪಟ್ಕೋ.